ಗುರೂಜಿಯವರು ನಮಗೂ ಹೇಗಿತ್ತು ಸಂಬಂಧ ಅಂದರೆ ಒಂದೇ ಕುಟುಂಬದವ್ರು ಇದ್ದಂಗೆ. ಅವ್ರಿಗೆ ಗುರುಸ್ಥಾನಕ್ಕೆ ಬಂದಿದ್ರ ಬಗ್ಗೆ ನಮ್ಗೆ ಗೌರವವೂ ಇದೆ, ಅಭಿಮಾನವೂ ಇದೆ, ನಮಗೆ ಹೆಮ್ಮೆನೂ ಇದೆ. ಆದರೆ ವೈಯಕ್ತಿಕ ನಡವಳಿಕೆಯಲ್ಲಿ ಹೊರಗಡೆ ನಾವು ಅವ್ರ ಗುರುಗಳು, ನಾವು ಶಿಷ್ಯ. ಮನೆಯಲ್ಲಿ ನಾವು ಒಂದೇ ಫ್ಯಾಮಿಲಿಯವರು. ಇಲ್ಲಿ ಬಂದಾಗಲೂ ಹಾಗೇ ಗುರೂಜಿಯವ್ರ ವಿಚಾರ ಹೇಳ್ತಾ ಇದ್ದೀನಿ ಅಲ್ಲಿ. ತಾತ ಕೂತ್ಕೋ. ನಮ್ಮ ಮನೆಗೆ ಬಂದರೆ ಅವರು ಬೇರೆ ಕಡೆ ಹೋದಂಗೆ ಆಗಲ್ಲ ಕಣಪ್ಪ, ಇಲ್ಲಿ ಬಂದರೆ ಮನೆಗೆ ಬಂದಂಗೆ ಬರಬೇಕು ನಾವು. ಬೇರೆ ಕಡೆ ಹೋದರೆ ನಮಗೆ ಪ್ರತ್ಯೇಕ ಸ್ಥಾನ, ಪ್ರತ್ಯೇಕ ಗೌರವ ಏನೇನೋ ಮಾಡ್ತಾರೆ. ಅದು ಹೊರಗಡೆ ಇರ್ತದೆ. ನಮಗೆ ಏನು ನಾವು ಕೌಟುಂಬಿಕವಾಗಿ ಹೇಗಿರ್ತೀವಿ ಅದನ್ನು ನಮಗೆ ಒಂದೊಂದು ಸಾರಿ ನೆನಪು ಮಾಡ್ಕೋಬೇಕು ಅನಿಸುತ್ತೆ. ಈಗ ನಿಮ್ಮಂಥವ್ರು ನಮ್ಮಂಥವ್ರು ನಮ್ಮ ಬಳಗದ ಮನೆಗೆ ಬಂದರೆ ನಮಗೆ ಅದು ಆ ಅನುಭವದಲ್ಲೇ ಆ ರೀತಿಯಲ್ಲೇ ನಾವಿರಬೇಕು. ನಮ್ಮನ್ನು ಪ್ರತ್ಯೇಕವಾಗಿ ಗುರುಗಳು ಅಂತೇಳಿ ನೀವು ನೋಡಬೇಕಾದ್ದಿಲ್ಲ, ಅದು ನಮ್ಗೆ ಇಷ್ಟವೂ ಇಲ್ಲ. ಅಡುಗೆ ಮನೆಯಲ್ಲೇ ಬಂದು ಕೂತ್ಕೊಳ್ಳೋರು. ಆವಾಗೆಲ್ಲ ಕಟ್ಟಿಗೆ ಒಲೆ ಬೆಂಕಿ ಕಾಸ್ತಾ ಕೂತ್ಕೊಳ್ಬೇಕು. ಕೂತ್ಕೊಂಡು ಪರಸ್ಪರ ಮಾತಾಡಬೇಕು. ಒಂದು ಮನೆ ಮೇಲೆ ಕೂತ್ಕೊಂಡು ಅಲ್ಲೇ ಕಾಫಿ ತಂದುಕೊಡ್ಬೇಕು. ಅಲ್ಲೇ ಒಂದು ಸ್ವಂತ ವಿಚಾರಗಳು ಮಾತಾಡ್ಕೋಬೇಕು. ನಾವೆಲ್ಲ ಹೇಗೆ ಅಂತ ಹೇಳಿದರೆ ನಾವು ಸ್ನೇಹಿತರಾಗಿದ್ದಾಗ ಹೇಗಿರ್ತಿದ್ವಿ. ನಮ್ಮ ಮನೆಯವರು ಎಲ್ಲ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ, ನನ್ನ ಹೆಂಡತಿ, ನಾವು ಹೆಂಗೆ ಇರ್ತಿದ್ರು ಅದನ್ನೇ ಹೇಳ್ತಿದ್ದಿದ್ದು ಅವರು. ಇದು ನನಗೆ ಅಪೇಕ್ಷೆ. ಬೇರೆ ಕಡೆ ಹೋದಾಗ ಇದು ಮಾಡೋಕ್ಕಾಗೋದಿಲ್ಲ, ಅಲ್ಲಿ ತಕ್ಕ ಇರಲೇಬೇಕು ಅಂಥೇಳಿ ಅವರಿಗೆ ಆ ಭಾವನೆ ಭಾಳ ಬೇಕಾಗ್ತಿತ್ತು. ಅವರಿಗೆ ಅವರ ತಾಯಿಯ ಪ್ರೇಮ ಅಥವಾ ಕೌಟುಂಬಿಕ ಪ್ರೇಮ, ಒಂದು ಒಟ್ಟು ಕುಟುಂಬದಲ್ಲಿ ಗುರುಗಳಾಗೋಕ್ಕಿಂತ ಮುಂಚೆ ಹೇಗಿದ್ದರೋ ಆ ರೀತಿಯಾದ ಅನುಭವ ಅವ್ರಿಗೆ ಆಗಾಗ್ಗೆ ಬೇಕಾಗ್ತಾ ಇತ್ತು ಅವರಿಗೆ. ಆ ರೀತಿಯೇ ನನ್ನನ್ನು ನೋಡೋರು ಅವರು ವೈಯಕ್ತಿಕವಾಗಿ. ಇಲ್ಲಿ ಬಂದರೆ ಇಲ್ಲಿ ಇದೆಲ್ಲ ಏಕಾದಶಿ ಪಾಠ ಅಂತ ಮಾಡೋರೆಲ್ಲ ಎಲ್ಲ ಮುಗಿದ ಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ಅವ್ರ ಮನೆ ತನಕ ಬಿಟ್ಟು ಬರ್ತಿರ್ಬೇಕಾದ್ರೆ ಎಲ್ಲಿ ಮಲ್ಕತ್ತೀಯಪ್ಪ ಅಂತ ಅವ್ರು ಕೇಳೋರು. ಗುರೂಜಿಯವ್ರ ಪತ್ನಿ ರೌತಮ್ಮನವರು. ಅಲ್ಲೇ ಆಫೀಸ್ ರೂಮ್ನಲ್ಲಿ ನಾನು ಮಲ್ಕೊತೀನಿ ಅಂದರು. ಅಲ್ಲೇನಾದ್ರು ಇದೆಯೋ ಇಲ್ಲೋ ನಿನಗೆ ಅಂದರು. ಅಯ್ಯೋ ನಾನು ಕುತ್ಕೊಳ್ಳೋದು ದಿಂಬಿದೆಯಲ್ಲ ಅದನ್ನ ತಂದು ಇಟ್ಕೊತಾನೆ ಬಿಡೆಯವನು ಅಂತ. ಅಷ್ಟು ಸರಳ, ನನಗೆ ಅಷ್ಟು ಹತ್ತಿರ ಅವರು. ನಾವು ಹಂಗೆ ಅದು ಅವರಿಗೆ ಆ ಅಪೇಕ್ಷೆ ಏನಿತ್ತೋ ಅದು ನಮ್ಮಂಥವ್ರ ಮನೇಲಿ ಇದ್ದಿದ್ದರಿಂದ ನಮಗೆ ಅದೇ ಒಂದು ಭಾವನೆಯಲ್ಲಿ ನಾವು ಇರ್ತಿದ್ವಿ. ಹಾಗಂತೇಳಿ ನಾವು ಮನೆಯಲ್ಲಿ ಏನು ಸರಳವಾಗಿರ್ತಿದ್ವಿ ಅದು ಹೊರಗೆ ನಾವು ತೋರಿಸ್ಕೊಳ್ತಿರಲಿಲ್ಲ. ಯಾಕೆಂದರೆ ಎಲ್ಲರ ಮುಂದೆ ಅವರು ನಾವು ಗುರುಗಳು, ನಾವು ಶಿಷ್ಯನೇ, ಆ ಗೌರವ ಕೊಡಲೇಬೇಕು. ಮನೆಯಲ್ಲೇನು ಅಗೌರವ ಮಾಡ್ತಿರಲಿಲ್ಲ. ಆದರೆ ಆ ವಿಚಾರನೇ ಬೇರೆ. ನಾವು ಎಲ್ಲಿ ಹೋದರೂ ಕೂಡ ಊಟ ಕೂತ್ಕೊಂಡ್ರೆ ಜೊತೆಗೆ ಅಕ್ಕಪಕ್ಕನೇ ಕೂತ್ಕೋಬೇಕು. ಇನ್ನೂ ಅವ್ರದ್ದು ಒಂದು ವಿಶೇಷ ನಿಮ್ಗೆ ಹೇಳ್ತೀನಿ. ಅವ್ರ ಡ್ರೈವರ್ ತಿಮ್ಮಪ್ಪ ಅಂತಿದ್ದ. ಅವನು ಯಾವ ಜಾತಿನೇ ಗೊತ್ತಿಲ್ಲ. ತಿಮ್ಮಪ್ಪನೂ ಅವ್ರ ಎದುರಿಗೆ ಕೂತ್ಕೋಬೇಕು. ಬೇರೆ ಕಡೆ ಅವನಿಗೆ ಎಲ್ಲ ಹೊರಗಡೆ ಎಲ್ಲ ಹಾಕಂಗಿರಲಿಲ್ಲ. ಅವನು ಇಲ್ಲ ಕರಿ ಕೂತ್ಕೊಳ್ಬೇಕು. ಆ ರೀತಿ ಅವ್ರದ್ದು ಸ್ವಭಾವ. ಅದೆಲ್ಲ ಹೇಳ್ತಾ ಹೋದರೆ ಇವತ್ತಿನ ಕಾಲದಲ್ಲಿ ಅನೇಕರಿಗೆ ಆಶ್ಚರ್ಯ ಆಗ್ಬೋದು. ಅನೇಕರು ಇದೇನೋ ಹೇಳ್ತಾರೆ ಅಂತ ಹೇಳ್ಬೋದು. ಸ್ವತಃ ನಾವು ಅನುಭವಿಸಿದ್ದರಿಂದ, ಅವ್ರ ಜೊತೆಗಿದ್ದು ಇದನ್ನೆಲ್ಲ ಒಡನಾಟದಿಂದ ನೋಡಿದ್ದರಿಂದ, ಅದೇ ಒಂದು ಒಡನಾಟದಲ್ಲೇ ನಾವು ಬದುಕಿದ್ದರಿಂದ ಅದು ಸಾಧ್ಯವಾಯ್ತು. ಇಲ್ಲಿ ಬಂದಾಗಲೂ ಅಷ್ಟೇ, ನಾವು ಆಫೀಸ್ ರೂಮ್ನಲ್ಲಿ ಕೂತ್ಕೊಂಡು ಮಾತಾಡೋದೇ ಬೇರೆ, ಮನೇಲಿ ಹೋಗಿ ಅವ್ರ ಖಾಸಾ ರೂಮ್ನಲ್ಲಿ ಕೂತ್ಕೊಂಡು ಮಾತಾಡೋದೇ ಬೇರೆ. ಆ ರೀತಿ ನಾವಿದ್ವಿ. ಭಾಳ ಹೇಗೆ ಕಾರ್ನಲ್ಲಿ ಕೂತ್ಕೊಂಡ್ರೆ ಬರೋ ಹತ್ತಿರ ಇಲ್ಲಿ ಹತ್ತಿರ ಕೂತ್ಕೊ, ಅವ್ರು ಆ ಕಡೆ ಕೂತ್ಕೊಳ್ಳಿ ಅಂತ ಹತ್ತಿರ ಕೂರಿಸ್ಕೋಬೇಕು ಅವರು. ಹಾಗೆ ಅಷ್ಟು ಒಂದು ಪ್ರೀತಿ. ಇದೆಲ್ಲ ನಾವು ಹೇಳ್ತಾ ಇದ್ದಿದ್ದು ಅವರಿಗೆ. ಅವರೆಲ್ಲ ಇಂಥದ್ದೆಲ್ಲ ನಾವು ಇನ್ನು ಹೇಳ್ತೇವಲ್ಲ ಬೇಕಾದಷ್ಟು ಹೇಳ್ಬಿಡ್ಬೋದು. ಒಟ್ಟರ ಮೇಲೆ ಈ ಒಂದು ವಿಭಿನ್ನ ರೀತಿಯ ವ್ಯಕ್ತಿತ್ವ. ಅವರು ಧಾರ್ಮಿಕ ವ್ಯಕ್ತಿಯಾಗಿದ್ದರೂ ಕೂಡ ಸಾಮಾಜಿಕವಾಗಿ ಇವತ್ತಿನ ಕಾಲಕ್ಕೆ ಏನು ಮುಖ್ಯವಾಗಿ ಬೇಕು ಜನಕ್ಕೆ, ಕಾಲಸ್ಥಿತಿಗೆ, ಯಾವುದೋ ಕಾಲದ ಒಂದು ಓ ಬಿ ರಾಯನ ಕಾಲದ್ದು ಯಾವುದೋ ಜಮಾನ ಅಂತ ಹೇಳ್ತಾರಲ್ಲ, ಅದೇ ಬೇರೆ. ಹಾಗಲ್ಲ, ಸಮಾಜಕ್ಕೂ ಗುರುಗಳಿಗೂ ಒಂದು ಪರದೆ, ಆ ಪರದೆ ಇಲ್ಲ ಈಗ. ನೀವು ಬೇರೆ ಅಲ್ಲೇ ಇಲ್ಲ. ಆ ರೀತಿ ಇದ್ದಂಥ ಅವ್ರ ಜೀವನ, ಅದೇ ಒಂದು ಉಪದೇಶವನ್ನು, ಅದೇ ಒಂದು ಸಂದೇಶವನ್ನು ಕೊಟ್ಟರು ಅವರು ಸಮಾಜಕ್ಕೆ. ಅದು ಮುಂದುವರಿಬೇಕು ಅನ್ನೋದೇ ಅವರ ಅಪೇಕ್ಷೆ ಈ ಕ್ಷೇತ್ರದಲ್ಲಿ. ಅದು ಈ ಕ್ಷೇತ್ರದಲ್ಲಿ ಮಾತ್ರ ಮುಂದುವರಿತಾ ಇದೆ, ಬೇರೆ ಕಡೆ ಮುಂದುವರಿತಾ ಇಲ್ಲ. ಅದು ನಾವು ಸ್ವತಃ ನೋಡಿದವರು ಅದನ್ನು. ಯಾಕೆಂದರೆ ನಮ್ಮ ಭಾವನೆಯೂ ಸ್ವಲ್ಪ ಅದೇ ರೀತಿಯಲ್ಲಿ ಇದ್ದವರು ನಾವು. ಆ ರೀತಿಯಲ್ಲೇ ನಾವು ಬೆಳೆದು ಬಂದವರು. ನಮ್ಮ ಮನೆಗೆ ಕೆಲಸ ಕಾರ್ಯಕ್ಕೆ ಬಂದವನು ಕೂಡ ನಾವು ಪ್ರತ್ಯೇಕ ಅಂತ ನೋಡ್ತಿರಲಿಲ್ಲ. ಒಂದು ನಾವು ಕುತ್ಕೊಳ್ಳೋ ಜಾಗದಲ್ಲೇ ಅವರಿಗೂ ಒಂದು ಕಡೆ ಊಟಕ್ಕೆಲ್ಲ ಹಾಕಿ ಕೂರಿಸಿ ಊಟ ಮಾಡಬೇಕು. ಹಾಗೆ ನಾವು ಬದುಕೊಂಡು ಬಂದವರು ನಾವು. ಆದ್ದರಿಂದ ಆ ರೀತಿಯ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಗುರುಗಳು ಬೇಕು ಇವತ್ತು ಸಮಾಜಕ್ಕೆ, ಧರ್ಮ ಬೋಧಕರು. ಅದಿದ್ದರೆ ಮಾತ್ರ ಈ ಸಮಾಜದಲ್ಲಿ ಈಗೇನು ಬಡೆ ರಗಳೆ ನಡೀತಾ ಇದೆ ಇದಕ್ಕೊಂದು ಪರಿಹಾರ ಸಿಗ್ತದೆ. ಮತ್ತು ಇಲ್ಲಿ ಆ ಜಾತಿ ಇನ್ನೇನು ಧರ್ಮ
ಎಲ್ಲಿ ಧರ್ಮ, ಅವನು ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಈ ಪ್ರತ್ಯೇಕ ಧರ್ಮ ಒಪ್ತಿರಲಿಲ್ಲ ಅವರು. ವಿಶ್ವಧರ್ಮ ಒಂದೇ ಧರ್ಮ ಎಲ್ಲದೂ ಹಾಗೆ ಅಂತ ಹೇಳ್ತಿದ್ರು ಅವರು. ಅವರೆಲ್ಲ ಬರೀರಿ ಅಂತ ಹೇಳ್ತಿದ್ರು ಅವರು. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ ಎಲ್ಲ ಬರೆದು ಕಾಗದ ಮಡಚಿರಿ, ಹರಿರಿ ಮಧ್ಯ ಒಂದು ಭಾಗ ಎಡಗಡೆ ಎಸೆದ್ರಿ, ಬಲಗಡೆ ಬರೇ ಧರ್ಮ ಉಳಿತದೆ, ಅದೇ ಧರ್ಮ ವಿಶ್ವಧರ್ಮ ಅಂತ. ರಾಘಣ್ಣವರಿಗೆ ಪಾರ್ಶ್ವವಾಯುವಾಗಿ ಅವರು ಬೆಡ್ ರಿಡನ್ ಆಗಿಬಿಟ್ರು ಅಂತ ಗೊತ್ತಾದಾಗ ನಮಗೆ ಭಾಳ ಬೇಜಾರಾಯಿತು. ನಮ್ಮ ಜೊತೆಗಾರ ನಮ್ಮ ಜೊತೆಯಾಗಿ ಗೆಲುವಾಗಿ ಓಡಾಡ್ಕೊಂಡಿದ್ದವರು ಸರಳವಾಗಿರೋನಿಗೆ ಹಿಂಗೆ ಆಗ್ಬಿಡ್ತಲ್ಲ ಅಂಥೇಳಿ ನಮಗೂ ಕೂಡ ಭಾಳ ಮನಸ್ಸಿಗೆ ಒಂದು ರೀತಿ ಆತಂಕವಾಯಿತು. ಎಷ್ಟೋ ದಿವಸ ಹೀಗೆ ನಡೀತು. ಆದರೂ ನಾವು ಬರಲಿಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ಆಗಿನ ಸಂದರ್ಭಗಳಲ್ಲಿ, ನನ್ನ ಪರಿಸ್ಥಿತಿಯಲ್ಲಿ. ಆಮೇಲೆ ಎಷ್ಟೋ ದಿವಸದ ನಂತರ ಅವರಿಗೆ ಗುರುಗಳ ಅನುಗ್ರಹ ಆದ ವಿಷಯ ನನಗೆ ಅಚಾನವಾಗಿ ಗೊತ್ತಾಯಿತು. ಹೇಗೆ ಗೊತ್ತಾಯಿತು ಅಂದರೆ, ಇಲ್ಲಿ ಈ ಅಡುಗೆ ಮನೆಯಲ್ಲಿದ್ದ ನೋಡಿ, ಅಡುಗೆ ಮಾಡ್ತಾಯಿದ್ದಾನೆ ಇವತ್ತು ಅಣ್ಣಯ್ಯ. ಇವರು ಚಿಕ್ಕಪ್ಪ ನಮ್ಮೂರಲ್ಲಿ ಇದ್ದರು. ಅವರು ನಮ್ಮ ಮನೆಗೆ ಬಂದು ನಮಗೆ ಭಾಳ ಆಪ್ತರು, ಮನೆಯಲ್ಲೇ ಇದ್ದಂಗಿರೋರು. ಅವರು ರಾಘಣ್ಣಗೆ ಗುರುಗಳ ದರ್ಶನ ಕೊಟ್ಟರಂತೆ, ಹುಷಾರಾಗಿದ್ದಾರಂತೆ, ಎದ್ದು ಓಡಾಡ್ತಾರಂತೆ ಅಂತಂದಾಗ ನೋಡಿ ನಮಗೆ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಏನಾರಾಗಲಿ ನಮ್ಮ ಜೊತೆಗಾರ ಒಬ್ಬ ಇವತ್ತಿನ ದಿವಸ ನಮ್ಮ ಜೊತೆಗೆ ಬರ್ತಾರೆ ಅಂಥೇಳಿ. ಮತ್ತು ಇನ್ನೊಂದು ಭಾವನೆ ಏನು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳ ವಿಚಾರ ನಾನು ಕೇಳಿದ್ದೆ, ಅನೇಕ ಪುಸ್ತಕಗಳನ್ನು ಓದಿದ್ದೆ. ರಾಘವೇಂದ್ರ ಸ್ವಾಮಿಗಳು ಅಸಾಧಾರಣವಾದಂಥ ಒಬ್ಬ ದೈವಿ ಶಕ್ತಿ ಇದ್ದಂಥವರು. ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ, ಯಾರನ್ನೂ ಅವರ ಜಾತಿ ಮತ ಧರ್ಮ ಅವನ ಸ್ಥಿತಿ ನೋಡಿದೇ ಸ್ಪಂದಿಸ್ತಕ್ಕಂಥವ್ರು. ಅಂಥವರು ಒಬ್ಬರಿಗೆ ಅನುಗ್ರಹ ಮಾಡಿದರು ಅಂತಂದಾಗ ಅವ್ರ ಮೂಲಕ ಏನೋ ಒಂದು ದೊಡ್ಡ ಸಂದೇಶ ಈ ಜಗತ್ತಿಗೆ ಕೊಡೋದು ಅವ್ರ ಉದ್ದೇಶ ಇರಬೇಕು. ಆದ್ದರಿಂದ ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು, ಜಗತ್ತು ಉಪಯೋಗ ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ಪಟ್ಟವನು ನಾನು. ನಮ್ಮ ಸ್ನೇಹಿತ ಇಲ್ಲದೆ ಸತ್ಯನಾರಾಯಣ ನಾಡಿಗೆ ನಾವು ಇದನ್ನು ಅನೇಕ ಸಾರಿ ನಾವು ಮಾತಾಡಿದ್ದೀವಿ ಈ ವಿಚಾರನ. ಅದೇನೇ ನಾವು ತಿಳ್ಕೊಂಡಂಥದ್ದು. ನಾವು ಅವ್ರ ಹತ್ರ ಬಂದಾಗ ಕೂಡ ನಾವು ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದದ್ದು. ಯಾವಾಗಲೂ ಕೂಡ ಅವರ ಏನು ಒಂದು ಸ್ಥಾನ ಮೇಲೆ ಹೋಯಿತು, ಆ ಸ್ಥಾನದಿಂದ ಅವರು ಸ್ಪಂದಿಸಬೇಕು. ಸಮಾಜದಲ್ಲಿರ್ತಕ್ಕಂಥ ನೊಂದ ವ್ಯಕ್ತಿಗಳಿಗೆ, ದುಃಖಿತರಿಗೆ ಅವರು ಸ್ಪಂದಿಸ್ತಾರಲ್ಲ, ಅದು ನಮಗೆ ಬಹಳ ಮುಖ್ಯವಾಗಿ ಮನಸ್ಸಿಗೆ ಹಿಡಿಸಿದ್ದು. ಯಾಕೆಂದರೆ ನಮ್ಗೆ ಆ ಸ್ವಭಾವ ಇತ್ತು. ನಮ್ಮೂರಿನಲ್ಲೂ ಕೂಡ ನಾನು ಇಂಥ ಅನೇಕ ಸಂದರ್ಭಗಳಲ್ಲಿ ಯಾರು ಕಷ್ಟ ಅಂತ ಬಂದರೆ ನನ್ನ ಕೈ ನಾನು ದುಡ್ಡು ಕೊಡೋಕ್ಕಾಗದಿದ್ದರೂ ಕೂಡ ಬೇರೆ ರೂಪದ ಸಹಾಯ ನಾನು ಮಾಡ್ತಿದ್ದೆ. ನಾನು ಪತ್ರಕರ್ತನಾಗಿ ನಮಗಿರ್ತಕ್ಕಂಥ ಕೆಲವು ಪ್ರಭಾವ ಅಧಿಕಾರಿಗಳು ಮಾಡಿಕೊಡ್ರಿ ಅದೊಂದು ಕೆಲಸ ಅವರಿಗೆ, ಪಾಪ ಕಷ್ಟದಾಗಿರೋನವನು, ಇದನ್ನು ಮಾಡೋಕ್ಕಾಗಲ್ವಾ ನಿಮಗೆ, ತಹಶೀಲ್ದಾರಿಗೆ ನಾವು ಹೇಳಿದ್ದುಂಟು ನಾವು. ಹಾಗೆ ಅವರು ಮಾಡಿದರು. ಅವರ ಒಂದು ಏನು ದೈವಾನುಗ್ರಹ ಇತ್ತು ಅದು ನಾವು ಮನಃಪೂರ್ವಕವಾಗಿ ಒಪ್ಕೊಂಡಿದ್ದು. ಅದು ಸಮಾನ ಮನಸ್ಕರು ನಾವು ಆಗಿದ್ದರಿಂದ, ಸಮಾನ ಮನಸ್ಕರು ಇದು ಭಾಳ ಮುಖ್ಯ. ಆ ಸಮಾನ ಮನಸ್ಸಿನಲ್ಲೇ ನಾವು ಅದನ್ನು ಮೆಚ್ಕೊಂಡಿದ್ದಂಥದ್ದು. ನಾವದು ನಮಗೆ ಇದು ಕೂಡ ಒಂದು ಭಾಳ ಹತ್ತಿರದಲ್ಲೇ ಇರೋರಿಗೆ ಇಂಥ ಒಂದು ಅನುಗ್ರಹ ಆಗಿದ್ದು ನಮಗೆ ಭಾಳ ಸಮಾಧಾನಕರವಾದ ವಿಚಾರ. ದರ್ಶನ ಕೊಟ್ಟಿದ್ದೇನೆ ಮುಖ್ಯ. ಅಲ್ಲಿ ಗುರುಗಳ ದರ್ಶನ ಕೊಟ್ಟಿದ್ದು ಯಾವ ಉದ್ದೇಶಕ್ಕೆ ಕೊಟ್ಟರು? ಸಮಾಜಕ್ಕೆ ಉದ್ಧಾರ ಮಾಡಲಿಕ್ಕಾಗಿ. ಅದು ಗೊತ್ತಾಯ್ತು. ಅವರು ಗುರುಗಳಾಗಿ ನಮ್ಮನೆಗೆ ಬರ್ತಾ ಇದ್ದರು. ಗುರುಗಳಾಗಿ ಬರ್ತಾ ಇದ್ದಾಗ ಗುರುಗಳಾಗಿ ಬಂದಿದ್ದನ್ನು ನಾವು ಒಪ್ಕೊಂಡಿದ್ದೀವಿ. ನಾವು ಅದನ್ನು ಕೂಡ ನಾವು ಆ ಸ್ಥಾನದಲ್ಲೇ ಒಪ್ಕೊಂಡಿದ್ದೀವಿ. ಅವ್ರಿಗೆ ಆ ಗೌರವದಿಂದನೇ ನಾವು ಒಪ್ಕೊಂಡಿದ್ದೀವಿ ಅದನ್ನು. ಯಾಕೆ ಅಂತ ಹೇಳಿದರೆ, ನಮ್ಮವರೊಬ್ಬರು ಆಗಬಾರ್ದು ಹೋದ್ರು ಅಂತ ನಾವು ಅಸೂಯೆ ಪಟ್ಕೊಳ್ಳೋರಲ್ಲ ನಾವು. ಅದನ್ನು ನಮ್ಮವರಿಗೆ ಒಂದು ದೊಡ್ಡ ಸ್ಥಾನ ಸಿಗ್ತಲ್ಲಪ್ಪ, ಭಾಳ ದೊಡ್ಡ ವಿಚಾರ ಇದು, ನಮಗೆ ಸಿಕ್ಕಂಗೆ ಅಂತೇಳಿ ನಾವು ಅಂದ್ಕೊಂಡ್ರೆ. ಗುರುಗಳಿಗೆ ರಾಘವೇಂದ್ರ ಸ್ವಾಮಿಗಳು ಬಂದು ಅದೇನೇ ಅವ್ರು ಹೇಳ್ತಾ ಇದ್ದಿದ್ದು. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಗುರುಗಳಿಗೆ ಸಿಕ್ಕಾಗ ಸಂತೋಷಪಟ್ಟವನು ನಾನು, ಸಮಾಧಾನ ಪಟ್ಟವನು ನಾನು. ಅವರಿಂದ ಭಾಳ ಒಳ್ಳೆಯದಾಯ್ತು ಈ ಕೆಲಸ. ನಮ್ಮವರಿಗೊಬ್ಬರಿಗೆ ಗುರುಗಳು ಮತ್ತೆ ನಮ್ಮ ಜೊತೆಗೆ ತಂದರು, ನಮ್ಗೆ ಸಮಾಧಾನ ಆಯ್ತು. ಬಸವಪಟ್ಟಣದ ರಾಘಣ್ಣನವರು ಮೂಲತಃ ಅವರು ಎನ್ ಆರ್ ರಾಘವೇಂದ್ರ ರಾವ್ ಅಂತ. ನಮಗೆಲ್ಲ ಸ್ನೇಹಿತರಾಗಿ ನಾವು ರಾಘಣ್ಣ. ಅವರು ನಾವು ಸಂಪರ್ಕಕ್ಕೆ ಬಂದಿದ್ದು ಪತ್ರಕರ್ತರಾಗಿ. ಅವರು ಕೂಡ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು ಪತ್ರಿಕಾ ಪ್ರತಿನಿಧಿಯಾಗಿದ್ದರು ಚನ್ನಗಿರಿ ತಾಲೂಕಿನಲ್ಲಿ. ಇನ್ನೊಬ್ಬರು ನನ್ನಷ್ಟೇ ಅವರಿಗೆ ಆತ್ಮೀಯರು, ಬಂಧುಗಳಾದಂಥ ಸಂತೆಬೆನ್ನೂರು ಸತ್ಯನಾರಾಯಣ ನಾಡಿಗರು, ಅವನಿಗೆ ಪಾಪಣ್ಣ ಅಂತ ಕರಿತಿದ್ವಿ. ನಾವು ರಾಘಣ್ಣ ಅಂತಲೇ ಕರೀತಿದ್ದೆ. ನನಗೆ ರಂಗನಾಥ ಅಂತ ಹೆಸರು, ರಂಗಣ್ಣ ಅಂತಲೇ ಕರೀತಿದ್ದರು. ನಾವು ಎಲ್ಲಿ ಹೋದರೂ 3 ಜನ ಜೋಡಿ, ರಾಘಣ್ಣ, ರಂಗಣ್ಣ, ಪಾಪಣ್ಣ, ನಾವು 3 ಜನ ಜೊತೆಯಾಗಿ ಇರ್ತಿದ್ವಿ.
ಪತ್ರಕರ್ತರಾಗಿದ್ದರಿಂದ ಅವರಿಗೇನಾಗಿತ್ತು, ನಮಗೆ ಆ ಕಾಲದಲ್ಲಿ ಬಹಳಷ್ಟು ಜನ ಪರಿಚಯಗಳು, ಅಧಿಕಾರಿಗಳು, ಮಂತ್ರಿಗಳು, ಸಾಮಾಜಿಕ ಕಾರ್ಯಕರ್ತರು, ಅವ್ರ ಜೊತೆಗೆ ನಮ್ಮದು ಒಡನಾಟಗಳು ಇರ್ತಿತ್ತು. ಅವರಿಗೆ ಸಂಬಂಧಪಟ್ಟಂಥ ವರದಿಗಳು ಬರಿಬೇಕಾಗಿತ್ತು. ಹೀಗೆಲ್ಲ ಇದ್ದ ಕಾಲ. ಜೊತೆಗೆ ರಾಘಣ್ಣವರು ಹೇಗೆ ಅಂತ ಹೇಳಿದರೆ, ಅವರು ಸ್ವತಂತ್ರ ಹೋರಾಟಗಾರರು. ಸ್ವತಃ ಅವರ ಸೋದರ ಮಾವ ಹೊನ್ನಾಳಿಲಿದ್ದರು, ನಾರಾಯಣ ಭಟ್ರು ಅಂತ. ನಾರಾಯಣ ಭಟ್ರು ಸ್ವತಂತ್ರ ಹೋರಾಟಗಾರರಾಗಿ ಅವರು ಆ ಸಂದರ್ಭ ಹೋರಾಟದಲ್ಲಿ ಬಹುಶಃ ಅದು ಕ್ವಿಟ್ ಇಂಡಿಯಾ ಚಳವಳಿ, ಆವಾಗ ಅರೆಸ್ಟ್ ಆಗಿ ಹೋಗೋದಾಗ ಅವ್ರ ಜೊತೆಗೆ ಇವರು ಅರೆಸ್ಟಾಗಿ ಹೋಗ್ತಾರೆ. ಹಾಗಾಗಿ ಅವರಿಗೇನಿತ್ತು ಅಂತಂದರೆ ಈ ಸಾಮಾಜಿಕವಾಗಿ ಸಂಪರ್ಕ ಜಾಸ್ತಿ. ನಮಗೂ ಹಾಗೇ ಪತ್ರಕರ್ತರಾಗಿ ಸಾಮಾಜಿಕ ಸಂಪರ್ಕ ಬಂತು. ಅದ್ರ ಜೊತೆಗೆ ಅವರೇನು ಅಂತೇಳಿದ್ರೆ ಭಾಳ ಶಿಸ್ತಿನ ಮನುಷ್ಯ. ನಾವೇನಿದ್ರು ರಾಘಣ್ಣ ಹಾಗೆ ಹೊರಗೆ ಹೊರಡೋದಿಲ್ಲ ಕಣಪ್ಪ. ಅವರು ಫುಲ್ ಸೂಟು, ಅವರು ಇನ್ ಶರ್ಟ್ ಹಾಕಿ ಪ್ಯಾಂಟ್ ಹಾಕೋದು, ಕೋಟು, ಟೈ, ಆಮೇಲೆ ಸಾಕ್ಸ್ ಹಾಕ್ದೆ ಶೂ ಹಾಕ್ತಿರ್ಲಿಲ್ಲ. ನಾವೆಲ್ಲರೂ ಹೋದ್ರೆ ಬೆಳಗ್ಗೆ ಬೆಡ್ ಕಾಫಿ ಇಲ್ಲಿದ್ದರೆ ಸಿಟ್ಕೊಂಡ್ಬಿಡೋದು ಅವರಿಗೆ. ಅಷ್ಟು ಅಂಥ ಖಡಕ್ ಮನುಷ್ಯ. ಆ ರೀತಿ ಒಂದು ಪತ್ರಕರ್ತರಾಗಿ ನಾವು ಬಂದ್ವಿ. ಕಾರಣಾಂತರದಿಂದ ಪತ್ರಕರ್ತರ ಸಂಘ ವಜಾ ಆಗಿಬಿಡ್ತು. 2 ಸಂಘಗಳಾಯಿತು. 2 ಸಂಘಗಳಾದಾಗಲೂ ಕೂಡ ಇನ್ನೊಂದು ಸಂಘಕ್ಕೆ ನಾವು ಜೊತೆಗೆ ಸೇರ್ಕೊಂಡ್ವಿ. ಬೇರೆ ಬೇರೆ ಕಡೆ ಆಗುಂಬೇಲಿ ಒಂದು ಮೀಟಿಂಗು, ಕೆಮ್ಮಣ್ಣಗುಂಡಿಯಲ್ಲಿ ಒಂದು ಮೀಟಿಂಗು, ಹೀಗೆಲ್ಲ ನಡೀತಾ ಇರ್ತಿತ್ತು. ನಮಗೆಲ್ಲ ಸೇರ್ಕೊತಿದ್ವಿ ನಾವು 3 ಜನದ್ದೇ ಒಂದು ಕೂಟ. ನಾವು 2 ಸೇರಿದ್ರು ನಮ್ಮದೇ ಒಂದು ಶಿಸ್ತು. ಆ ರೀತಿ ಅದು ಅದೇ ಭಾವನೆಯಲ್ಲೇ ನಾವು ಬಂದಿದ್ದು. ಮುಂದೆ ಏನಾಯಿತು, ಒಂದು 2 ಸಂಘನೂ ವಿಸರ್ಜನೆ ಮಾಡಿ ಒಂದು ಹೊಸ ಸಂಘ ಮಾಡಬೇಕು. ಅದು ಪತ್ರಕರ್ತರ ಸಂಘ ಅಧಿಕೃತವಾಗಿರುತ್ತೆ. ಅದು ಸರ್ಕಾರದ ಮಾನ್ಯತೆ ಅದಕ್ಕೆ ಬೇಕಾಗ್ತದೆ. ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಅಂತೇಳಿ ಸ್ಟೇಟ್ ಲೆವೆಲಲ್ಲಿದೆ. ಅದಕ್ಕೆ ಅಫಿಲಿಯೇಟ್ ಆಗಬೇಕು. ಅದಕ್ಕೆ ಮಾಡಬೇಕು ಅಂತ ಕೆಲವರು ಹಿರಿಯರೆಲ್ಲ ಸೇರಿ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಶಿವಮೊಗ್ಗದಲ್ಲಿದ್ದರು, ಎಚ್ ರಾಮಕೃಷ್ಣರಾವ್ ಅಂತ. ಭಾಳ ಹಳಬರವರು, ಸಾಧಾರಣ ನಿಜಲಿಂಗಪ್ಪನವ್ರಿಗಿಂತ ಸೀನಿಯರ್ ಅವರು. ಅವರೆಲ್ಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿತು. ಆ ಕಮಿಟಿಲೂ ನಾವಿದ್ವಿ, ನಾನು ರಾಘಣ್ಣ ಎಲ್ಲ. ಅವರು ಸ್ಟೀರಿಂಗ್ ಕಮಿಟಿ ಅಂತ ಅದಕ್ಕೆ ಹೆಸರು. ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ಮಾಡೋದು ಅಷ್ಟೇ ಬಿಟ್ಬಿಟ್ರೆ ಅದು ಸಮ್ಮೇಳನ ಮಾಡಲಿಲ್ಲ. ಒಂದು ದಿವಸ ಸಿಟ್ಟು ಬಾಯಿ ಬಂದಂಗೆ ಅವ್ರಿಗೆ ಬೈದು, ಬೇಡ ಎಳೆ ಹೋಗೋಣ, ಇನ್ಮೇಲೆ ಇವ್ರು ಸುದ್ದಿ ಬರೋದು ಬೇಡ, ನೀನು ಬರಬೇಡ, ನಾನು ಬರೋದಿಲ್ಲ, ಕೈ ಬಿಟ್ಬಿಟ್ರು ನಾವು ಅದನ್ನೆಲ್ಲ. ಹೀಗೆ ನಾವು ಬಿಟ್ವಿ. ಆನಂತರ ನಾವು ಭೇಟಿ ಆಗ್ತಿದ್ದದ್ದು ಭಾಳ ಅಪರೂಪ. ಸೇರೋ ಸಂದರ್ಭಗಳು ಬರ್ತಿರಲಿಲ್ಲ. ನಾನು ದೂರದ ಊರಿನವನು, ಅವರಿಗೆ ಈ ಕಡೆ ಶಾನ್ಭೋಗರು, ಮನೆ ಕಡೆ ವ್ಯವಹಾರ ಏನೇನೋ ಇತ್ತು. ಚಿಕ್ಕ ವಯಸ್ಸಿನವರು, ತಂದೆಯವರು ಬೇಗ ತೀರ್ಕೊಂಡು ಹೋದರು. ಹಾಗಾಗಿ ಇಡೀ ಕುಟುಂಬದ ಹೊಣೆಗಾರಿಕೆ. ಹಾಗಾಗಿ ಅವ್ರದ್ದೇ ಒಂಥರ ಜೀವನ ಆಯಿತು. ಸತ್ಯನಾರಾಯಣ ನಾಡಿಗಿನ ಜೀವನವೇ ಒಂಥರ ಆಯಿತು. ನನ್ನ ಜೀವನ, ನಾವು ಹವ್ಯಾಸಿ ಪತ್ರಕರ್ತ ಹೌದು, ಆದರೆ ನಮ್ಮದು ಕೃಷಿ ಕುಟುಂಬ. ಹಳ್ಳಿಲಿ ವ್ಯವಸಾಯ, ಮನೆಯಲ್ಲಿ ಕೆಲಸದವ್ರು ಬರ್ದಿದ್ದರೆ ನಾವೇ ಹೋಗಬೇಕು ಕೆಲಸಕ್ಕೆ. ಹೀಗಾಗಿ ನಾವು ಪರಸ್ಪರ ಭೇಟಿ ಭಾಳ ಅಪರೂಪ ಆಯ್ತು. ನನಗೆ ಒಂದು ನೆನಪಿದೆ. ಆಮೇಲೆ ಒಂದು ದಿವಸ ಅವರು ನಮ್ಮೂರಿಗೆ ಬಂದರು, ರೈಲ್ವೆ ಸ್ಟೇಷನಲ್ಲಿ ಇಳಿದ್ರು. ನಾನು ರೈಲ್ವೆ ಸ್ಟೇಷನಲ್ಲಿ ಪೇಪರ್ ಪಾರ್ಸಲ್ ತೊಗೊಳ್ಳಿಕ್ಕೆ ಬರೋನು. ಅವ್ರು ಯಾಕೆಂದರೆ ಅವರ ತಂಗಿನ ಅಲ್ಲಿಗೆ ನಮ್ಮೂರ ಹತ್ತು ನಮ್ಮ ಕುಟುಂಬದವರು ಇನ್ನೊಂದು ಕುಟುಂಬಕ್ಕೆ ಕೊಟ್ಟಿದ್ದರು. ಅವ್ರ ಮನೆಗೆ ಹೋಗೋರು. ರೈಲ್ ಹಿಡಿದು ನಾನು ಪೇಪರ್ ತೊಗೊಂಡು ಅವ್ರ ಹತ್ರ ಮಾತಾಡಿ, ಸ್ಟೇಷನ್ ಮಾಸ್ಟರ್ ಹತ್ರ ಮಾತಾಡಿ, ಪೇಪರ್ ಪಾರ್ಸಲ್ಗೆ ರಿಸೀವ್ ಮಾಡೋದ್ರಾಗ ಇವ್ರು ಹಿಂದ್ಗಡೆ ಹೋಗಿ ಕಾಡು ಕಡೆ ರಸ್ತೆ ಹಿಡ್ಕೊಂಡು ಹೋಗ್ತಿದ್ರು. ಓಡೋದೆ, ಎಲ್ಲಿಗೆ ಹೋಗ್ಬೇಕು ಅಂದೆ. ಹೀಗೆ ರಂಗಜೋಶಿ ಮನೆಗೆ ಹೋಗ್ಬೇಕು ಅಂದ್ರೆ, ಅಯ್ಯೋ ಬರ್ರಿ ಇತ್ಲಾಗ ಹೋಗ್ಬೇಕು ಕರ್ಕೊಂಬಂದೆ ಅವರಿಗೆ. ಆವಾಗೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ಹೀಗೆ ಅಪರೂಪ ಭೇಟಿ ಬಿಟ್ಬಿಟ್ರೆ ನಮ್ಮ ಭೇಟಿ ಭಾಳ ಅಪರೂಪ ಆಗಿ ಹೋಯ್ತು. ನಂತರ ಅವರಿಗೆ ಅನಾರೋಗ್ಯ ಆದ್ದು ನಮಗೆ ಗೊತ್ತಾದರೂ ಕೂಡ ನಾನು ಬಂದು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ನನಗೆ. ಆವಾಗ ನಮ್ಮ ತಂದೆಯವರು ಬಂದು ಮಾತಾಡ್ಕೊಂಡು ಹೋಗಿದ್ದರಂತೆ ಒಂದು ಸಾರಿ ಬರೋರು. ಯಾಕೆಂದರೆ ನಮ್ಮ ತಂದೆಯವರಿಗೆ ಈ ಕುಟುಂಬದ ಜೊತೆ ಸಂಪರ್ಕ ಇತ್ತು. ಗುರೂಜಿಯವ್ರ ತಾಯಿ ನಮ್ಮ ತಂದೆಗೆ ದೂರದ ಸಂಬಂಧಿ, ಕಸಿನ್ ಸಿಸ್ಟರ್ ಆಗಬೇಕು, ಸೋದರತ್ತೆ ಆಗಬೇಕು ನಮಗೆ ಅವರು. ಹಾಗೆ ಯಾಕೆಂದರೆ ಅವ್ರನ್ನ ನಾನು ನೋಡ್ಲಿಕ್ಕೆ ಒಂದು ಸಾರಿ ಬಂದಾಗ, ಇವರಿಗೆ ಗುರುಗಳ ಅನುಗ್ರಹ ಆದಮೇಲೆ ಒಂದು ಸಾರಿ ಬಂದೆ 70ನೇ ಇಸ್ವಿಲಿ. ಆವಾಗ ಹೋಗಿ ಬರ್ತೀನಿ. ನನಗೆ ಆವಾಗೊಂದು ವೈಯಕ್ತಿಕವಾಗಿ ಒಂದು ಆತಂಕದ ಸಮಯ. ನನ್ನ ಹೆಂಡತಿ ಗರ್ಭಿಣಿ ಇದ್ಲು. ಈಗ ಆರೋಗ್ಯ ಸರಿ ಇರಲಿಲ್ಲ ಅವಳಿಗೆ. ಏನಾಗತ್ತೋ ಏನೋ ಅನ್ನೋ ಆತಂಕದಲ್ಲಿ ಬಂದೆ ಒಂದು ದಿವಸ. ಆವಾಗ ನಮ್ಮ ತಾಯಿ ಹೇಳಿದ್ದರು,
ಅವರ ಸಾವಿತ್ರಮ್ಮನ ಮಾತಾಡ್ಸ್ಕೊಂಬ ಸಾವಿತ್ರಕ್ಕ ಅಂತಿದ್ದರು ಗುರೂಜಿಯವ್ರ ತಾಯಿಗೆ. ಸಾವಿತ್ರಕ್ಕನ ಮಾತಾಡ್ಸ್ಕೊಂಡು ಬಂದು ನನ್ನ ಹೆಸರು ಹೇಳು ಇವ್ರ ಮಗ ಅಂತ ಹೇಳಿದರು ನಮ್ಮ ತಾಯಿ. ಗುರೂಜಿಯವ್ರ ಹತ್ರ ಮಾತಾಡ್ಕೊಂಡೆ. ಅವಾಗಿನೂ ಗುರೂಜಿ ಆಗಿದ್ದಿಲ್ಲ ಅವರು. ಗುರುಗಳ ಅನುಗ್ರಹ ಆಗಿತ್ತು. ಅಲ್ಲೇ ಅನುಗ್ರಹ ಮನೆಯಲ್ಲೇ ಇದ್ದರು ಅವರು. ಮಾತಾಡ್ಕೊಂಡೆ. ಯೋಚನೆ ಮಾಡಬೇಡಪ್ಪ, ತಗೋ ಅಕ್ಷತೆ ತಗೋ, ದೇವ್ರು ಒಳ್ಳೇದು ಮಾಡ್ತಾನೆ, ಏನಾಗಲ್ಲ ಬಿಡು ಅಂತಂದರು. ಆಮೇಲೆ ಹೋಗಿ ಕೂತ್ಕೊಂಡು ನಾನು ಹಿಂಗೆ ಅರಸಾಳು ಸಣ್ಣಕ್ಕನ ಮಗ ಅಂದೆ. ಅಯ್ಯೋ ಸಣ್ಣಕ್ಕನ ಮಗನ ನಾವು ಬಾ ಅಂತ ಹತ್ರ ಕರೆದು ಕೂರಿಸಿ ನಮ್ಮ ತಲೆ ಎಲ್ಲ ಸವರಿ ಭಾಳ ಪ್ರೀತಿಪಟ್ಟರು. ನಾವು ಹೋಗಿ ಅಮ್ಮನಿಗೆ ಹೇಳಿದೆ, ಕರೆಕ್ಟ್ ನೋಡೋದು ನಾನು ಹೇಳದೆ ಹೋಗಿದ್ದೆ, ನೀ ಆ ಕೆಲಸ ಮಾಡ್ತಿರಲಿಲ್ಲ. ಹಾಗೆ ಅವರು ಒಂದು ಅಷ್ಟು ಹತ್ತಿರದ ಸಂಬಂಧ. ಗುರೂಜಿಯವರ ತಂದೆಯವರು ಕೂಡ ಅಷ್ಟೇ. ನಮ್ಮ ತಂದೆ ಅವರು ಭಾವ ಅಂತ ಮಾತಾಡ್ಕೊತಿದ್ರಂತೆ. ಗುರೂಜಿಯವರೇ ನಮ್ಗೆ ಹೇಳಿದ್ರು. ಆಮೇಲೆ ಅವ್ರನ್ನ ಮುಂಚೆನೇ ನೋಡಿದ್ದೆ ನಾನು. ಚಿಕ್ಕ ವಯಸ್ಸಿನಲ್ಲಿ ಸುಮಾರು 42-43ನೇ ಇಸ್ವಿ ಇರಬೇಕು. ಈ ನಲ್ಲೂರು ಅಂತ ಬರುತ್ತೆ ಚನ್ನಗಿರಿ ತಾಲೂಕಿನಲ್ಲಿ. ಅಲ್ಲಿ ನಮ್ಮ ಅಜ್ಜ ಅವ್ರ ಮನೆ, ನಮ್ಮ ತಾಯಿ ತವ್ರ ಮನೆ, ನಮ್ಮ ತಾಯಿಯವರ ತಂದೆ. ನಾವಲ್ಲಿ ಓದ್ತಾ ಇದ್ವಿ ನಾವು ಆವಾಗ ಇವರು ಬರೋರು ರಾಮರಾಯರು, ಇಲ್ಲಿಂದ ಚಿರಡೋಣೆ ರಾಮರಾಯರು ಅಂತ ಅವರು ಶಾನ್ಭೋಗ್ರವರು. ಅವರು ಹೆಂಗೆ ಬರೋರು ಅಂತಂದರೆ ನಡ್ಕೊಂಡು ಬರೋರು. ಶಾನ್ಭೋಗ್ರಲ್ಲ, ತಾಲೂಕು ಕಚೇರಿಗೆ ಹೋಗ್ಬೇಕು, ಚನ್ನಗಿರಿಗೆ ಹೋಗ್ಬೇಕಾದ್ರೆ ಬಸ್ಗಳು ಕಷ್ಟ. ಇಲ್ಲಿಂದ ಸೊಳ್ಳೆಕೆರೆ ತನಕ ಬಸ್ ಸಿಕ್ತು, ಸಿಗದಿದ್ದಿಲ್ಲ. ಅಲ್ಲಿ ಯಾವಾಗ ಬರುತ್ತೋ ಬಸ್ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಇಲ್ಲೆಲ್ಲ ಕಾಡು ಹಾದಿ ಹೇಳ್ತಿದ್ರು. ಇಲ್ಲೆಲ್ಲ ಗುಡ್ಡದ ಕುಮಾರನಹಳ್ಳಿ ಎಂಥವು ಇದಾವೆ, ಇಲ್ಲಿ ಲಿಂಗದಹಳ್ಳಿ ಅಂತೆಲ್ಲ. ಅಲ್ಲಿ ಬಂದು ಅಲ್ಲಿ ಉಳಿಯೋರು. ರಾಮಣ್ಣವ್ರು ಬಂದರು ಅಂತ ನಮ್ಮ ಅಜ್ಜ ಹೇಳಬೇಕು. ರಾತ್ರಿಯಲ್ಲಿ ಉಳಿದು ಹೋಗೋರು ಬೆಳಗ್ಗೆ ಚನ್ನಗಿರಿಗೆ, ಮತ್ತು ವಾಪಸ್ ಬರೋರು. ಚನ್ನಗಿರಿಗೆ ಬಂದು ಅಲ್ಲಿ ಉಳಿದು ಇಲ್ಲಿಗೆ ಬರೋರು. ಹಾಗಾಗಿ ಅವರ ಮುಂಚೆಯಿಂದನೂ ನಾನು ನೋಡಿದ್ದೆ. ಹೀಗಾಗಿ ಒಂಥರ ಕುಟುಂಬದ ಸ್ನೇಹ ಆದರೂ ಕೂಡ ನಮಗೇನಾಯ್ತು ಅಂದರೆ ಪರಸ್ಪರ ಭೇಟಿ ಆಗಲಿಕ್ಕೆ ನನ್ನ ವೈಯಕ್ತಿಕ ಕಾರಣ ಅದು. ನಮ್ಮ ಕೌಟುಂಬಿಕ ಪರಿಸ್ಥಿತಿ ಹಾಗಿತ್ತು. ಆದ್ದರಿಂದ ಸಾಧ್ಯವಾಗಲಿಲ್ಲ. ಆ ನಂತರ ಸುಮಾರು 1979-70ನೇ ಇಸ್ವಿಯಲ್ಲಿ ಬಂದು ಹೋಗಿದ್ದೆ. ಅದೇ ಕೊನೆಗೆ ಹೆರಿಗೆ ಆಯಿತು. ನನ್ನ ಕೊನೆಯ ಮಗ ಅವನಿಗೆ ಗುರುಪ್ರಸಾದ್ ಅಂತಲೇ ಹೆಸರಿಟ್ಟಿದ್ದೀನಿ ನಾನು. ಅವನು ಇಲ್ಲಿಗೆಲ್ಲ ಬಂದು ಹೋಗಿದ್ದಾನೆ. ಈಗಲೂ ಇಲ್ಲಿ ವಿಚಾರದಲ್ಲಿ ಅವನಿಗೆ ಭಾಳ ನಂಬಿಕೆ ಹಿಂಗೆಲ್ಲ ಇದ್ದಾನೆ ಅವನು. ಆಮೇಲೆ ಬಂದಿದ್ದು ಕಡಿಮೆ. ಯಾವಾಗಾರು ಅಪರೂಪಕ್ಕೆ ಒಂದೊಂದು ಸಾರಿ ಬರೋದು ಹೋಗೋದು ಹೀಗೆ ಮಾಡ್ತಾಯಿದ್ದೆ. 79ನೇ ಇಸ್ವಿಲಿ ಒಂದು ಸಾರಿ ಅವರು ನನ್ನ ಅಗಡಿ, ಹಾವೇರಿ ತಾಲೂಕು ಅಗಡಿ ಆನಂದವನ ಅಂತಿದೆ, ಶೇಷಾಚಲ ಸದ್ಗುರುಗಳವರ ಆಶ್ರಮ ಅದು. ಅಲ್ಲಿಗೆ ಯಾವಾಗ ಒಂದು ದಿವಸ ಹೇಳಿದೆ ಹಿಂಗೆ, ಯಾವುದೋ ಅಗಡಿ ಸುದ್ದಿ ಬಂತು. ನಾ ಅಗಡಿ ನೋಡೇ ಇಲ್ಲ ಅಂತ. ನಾ ಯಾವಾಗಾರು ಹೋಗ್ಬೇಕಾದ್ರೆ ಹೇಳ್ತೀನಿ ಕಣೋ ನಿನಗೆ ಬಾರೋ ಅಂತ ಅಂದರು. ನಾವು ಹೋಗ್ಬೇಕಾದ್ರೆ ಒಂದು 70-80 ಕಾಣುತ್ತೆ ಅವರಿಗೆ ಹೋಗೋ ಸಂದರ್ಭ ಬಂತು. ಅಲ್ಲಿ ಸುಮಾರದು ಏಪ್ರಿಲ್ ತಿಂಗಳು. ಅಲ್ಲಿ ಅಗಡಿಯವರ ಹಿಂದಿನ ಗುರುಗಳು ಶೇಷಾಚಲ ಸದ್ಗುರುಗಳ ಜಯಂತಿಗೆ ಅಲ್ಲಿಗೆ ಕಾಗದ ಬರೆದ್ರು. ಹೋಗಿದ್ವಿ ನಾವು. ಹೋದಾಗ ನಮ್ಮ ಗುರುಗಳ ಆಶ್ರಮ ಇದೆ, ಬಾ ತೋರಿಸ್ಕೊಂಬರ್ತೀನಿ ಅಂತ ಕರ್ಕೊಂಡು ಹೋದರು. ಹೊಸರಿತ್ತಿ ಅಂತ, ನೀವು ಹೊಸರಿತ್ತಿ ಕೇಳಿರ್ಬೋದು. ಹೊಸರಿತ್ತಿಲಿ ಅದೊಂದು ಸ್ವತಂತ್ರ ಹೋರಾಟ ಕಾಲದಲ್ಲಿ ಮೈಲಾರ ಮಹಾದೇವ ಅವರ ಊರಂತೆ ಅದು. ಆಮೇಲೆ ಅಷ್ಟೇ ಗುದ್ಲಪ್ಪ ಹಳ್ಳಿಕೇರಿ ಅಂತ ದೊಡ್ಡ ರಾಜಕಾರಣಿಗಳು ಹೊಸರಿತ್ತಿಯಲ್ಲಿದ್ದರು ಅವರು. ಅಲ್ಲಿ ಸುಶೀಲೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದಂಥ ಸ್ವಾಮಿಗಳು, ಅವರ ಬೃಂದಾವನ ಇದೆ. ಆ ಸುಶೀಲೇಂದ್ರ ತೀರ್ಥರ ಅನುಗ್ರಹದಿಂದನೇ ನಮ್ಮ ರಾಘಣ್ಣನವರು ಜನ್ಮ ಆಗಿದ್ದು. ಯಾಕೆ ಅಂತ ಹೇಳಿದರೆ ಇದೊಂದು ಕಾಕತಾಳೀಯ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ. ಆ ಕಾಲದಲ್ಲಿ ನಮ್ಮದು ಶಂಕರಾಚಾರ್ಯರ ಪರಂಪರೆಯವರು. ನಾವು ರಾಘವೇಂದ್ರ ಸ್ವಾಮಿಗಳ ಪರಂಪರೆ ಅಲ್ಲ, ನಾವೆಲ್ಲ ನಮ್ಮ ಗ್ರೂಪು. ಇಲ್ಲಿ ಆ ಕಾಲದಲ್ಲಿ ಹುಟ್ಟಿದ ಹುಡುಗನಿಗೆ ರಾಘವೇಂದ್ರ ಅಂತಲೇ ಹೆಸರಿಟ್ರಂತ. ಅವಾಗ ಅವ್ರು ಹೇಳಿದ್ರಂತೆ ಗುರುಗಳು. ಅವರ ಗುರುಗಳ ಪಾದಕ್ಕೆ ಕೊಟ್ಟು ಅವರು ಈ ಮಾರ್ಗ ಚನ್ನಗಿರಿಗೆ ಹೋಗ್ಬೇಕಾದ್ರೆ ಇಲ್ಲಿ ವಸ್ತೆ. ಯಾಕೆಂದರೆ ಸೂಳೆಕೆರೆ ಕಾಡು ಭಾಳ ಅಪಾಯಕಾರಿ ಕಾಡು, ಕಳ್ಳಕಾಕರ ಕಾಟ. ಆವಾಗ ಅದು ಹೊನ್ನಾಳಿಲಿರೋರೆಲ್ಲ ಅಲ್ಲಿ ಯಾರ್ದು ಬ್ರಾಹ್ಮಣರ ಮನೆ ಅಂದರೆ ಒಂದು ಶಾನ್ಭೋಗ್ರ ಮನೆ ಇದೆ ಅಲ್ಲಿ. ಆದರೆ ಅವರು ಸ್ಮಾರ್ತರವರು ಬ್ರಾಹ್ಮಣರಲ್ಲ, ಶಂಕರಾಚಾರ್ಯರ ಪರಂಪರೆ. ಯಾರಾಗಲಿ ಅವ್ರಿಗೆ ಹೇಳಿ ಕಳಿಸಿ ಅವರಿಗೆ ಮಾಹಿತಿ ಕೊಡಿ ಅಂದರು. ಉಳಿಸ್ಕೊಂಡು 2 ದಿವಸ ಅವರು ಹಿರಿಯರಿದ್ದರು. ಅವರೆಲ್ಲ ಅವ್ರಿಗೆ ಒಳ್ಳೆ ಆದರಾತಿಥ್ಯ ಮಾಡಿ ಗೌರವ ಮಾಡಿ ಕಳಿಸಿದಾಗ ತಂದೆ ತಾಯಿನ ಕರೆದು, ಮಕ್ಕಳೆಲ್ಲ ಅಂತ ಚಿಂತೆ ಮಾಡಬೇಡಿ, ಅವರು 2ನೇ ಕುಟುಂಬ ಅವರು ಸಾವಿತ್ರಮ್ಮನವರು. ಅವರಿಗೆ ನೀವು ಯೋಚನೆ ಮಾಡಬೇಡಿ, ನಿಮಗೆ ಒಬ್ಬ ಲೋಕೋತ್ತರವಾದ ಮಗ ಹುಟ್ಟುತ್ತಾನೆ, ರಾಘವೇಂದ್ರ ಅಂತ ಹೆಸರಿಡಿ ಅಂತೇಳಿ ಪಾದಕ್ಕೆ ಕೊಟ್ಟಿದ್ರಂತೆ. ಇದು ನೋಡಿ, ಇದು ಕೋಇನ್ಸಿಡೆನ್ಸು. ಅನೇಕರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಅದನ್ನು ಹೇಳಿದೆ, ಅವರೆಲ್ಲ ಹೇಳೋರು ನಮ್ಗೆ. ಇದನ್ನೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಆ ಸುಶೀಲೇಂದ್ರ ತೀರ್ಥರ ಅನುಗ್ರಹದಿಂದ ಹುಟ್ಟಿದ್ದಕ್ಕೆ
ಸುಶೀಲೇಂದ್ರ ತೀರ್ಥರ ಬೃಂದಾವನ ಭೇಟಿ ಮಾಡಿಸಿ, ನೋಡು ಇದು ನಮ್ಮ ಗುರುಗಳು, ಅಲ್ಲಿ ವರದಾ ನದಿ ಬರುತ್ತೆ, ಆ ವರದಾ ನದಿ ದಂಡೆಯಲ್ಲಿ ಅದು ಇದೆ ಮಠ, ಇದು ಹೊಸರಿತ್ತಿ ಮಠ ಅಂತೇಳಿ ಭಾಳ ಹೆಸರುವಾಸಿಯಾದಂಥದ್ದು. ಹೀಗೆ ಅವರು ಅವರ ಸಂಪರ್ಕಗಳು ನಡೀತಾ ಬಂತು. ಏನೇ ಬಂದರೂ ಕೂಡ ಅವ್ರ ಥಿಂಕಿಂಗ್ ಎಲ್ಲ ಸೋಷಿಯಲ್ ಥಿಂಕಿಂಗು. ಇದು ಭಾಳ ವಿಶೇಷ. ಇದೊಂದು ಧರ್ಮ ಸ್ಥಳ, ಧರ್ಮದ ಕ್ಷೇತ್ರ. ಅವರು ರಾಘವೇಂದ್ರ ಸ್ವಾಮಿಗಳವರ ಒಂದು ಅನುಗ್ರಹದಿಂದ ಪುನರ್ಜನ್ಮ ಪಡೆದವರವರು. ಅದು ನಮ್ಮ ಕಣ್ಣು ಮುಂದೆ ನಡೆದಂಥ ಒಂದು ದೊಡ್ಡ ಪವಾಡ. ರಾಘವೇಂದ್ರ ಸ್ವಾಮಿಗಳ ಹೆಸರು ಇವತ್ತು ಪ್ರಪಂಚಾದ್ಯಂತ ಇದೆ. ಬೇಕಾದಷ್ಟು ಜನ ಸ್ವಾಮಿಗಳು ಇದ್ದಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಧಾರ್ಮಿಕ ಚಿಂತನೆ, ಸಾಮಾಜಿಕ ಕಳಕಳಿ, ಅವರಿಗಿದ್ದಂಥ ಒಂದು ವಿಶಾಲ ದೃಷ್ಟಿ ಬೇರೆ ಕಡೆ ಇಲ್ಲ. ಹಾಗಾಗಿ ಅವರು ತಮ್ಮ ಸಂದೇಶಗಳಿಂದ ಜಗತ್ತಿಗೆ ತಿಳಿಸೋವಂಥವ್ರೊಬ್ಬರು ಬೇಕು ಅಂತಲೇ ಇವರಿಗೆ ಪುನರ್ಜನ್ಮ ಕೊಟ್ಟರು. ಅದನ್ನು ಹೇಳ್ತಾ ಇದ್ದಾರೆ ಅವರು. ಇದು ಭಾಳ ಮುಖ್ಯವಾದದ್ದು. ಆ ಕಾಲದಲ್ಲಿ ಅವರಿಗೆ ಸ್ವಾಮಿ ರಾಮ್ರವರಿಂದ ಅನುಗ್ರಹ ಆಗಿ ರಾಘವೇಂದ್ರ ಗುರೂಜಿ ಆದರು. 77ನೇ ಇಸ್ವಿಯಲ್ಲಿ 1977ರಲ್ಲಿ ಈ ಭಾಗದಲ್ಲಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕವಾಗಿ ಹೋಮ ಹವನ ಅದು ಒಂದು ಭಾಗ ಬೇಕಾಗ್ತದೆ ಸಾಮಾಜಿಕವಾಗಿ. ಮತ್ತೊಂದು ಕಡೆಯಿಂದ ಸಾಮೂಹಿಕ ಉಪನಯನ, ಸಾಮೂಹಿಕ ವಿವಾಹ, ಎಲ್ಲ ಜನಾಂಗದವರು. ಅದರಲ್ಲಿ ಬರೀ ಹಿಂದೂಗಳಲ್ಲಿರ್ತಕ್ಕಂಥ ಹಲವಾರು ಜಾತಿ ಭೇದಗಳ ಜೊತೆಗೆ ಇತರೆಯವರು, ಕ್ರೈಸ್ತರು, ಮುಸ್ಲಿಮರು ಅನೇಕರು ನಾವಲ್ಲಿ ಮಾಡ್ಕೊಂಬಂದಿದ್ವಿ ಹೇಳೋರು ಇದ್ದಾರೆ, ಈಗಲೂ ನಮಗೆ ಹೇಳ್ತಾ ಇರ್ತಾರೆ. ಇಲ್ಲಿ ನಡೀತು ಈ ಭಾಗ ಏನಿದೆ, ಈ ಚಾನಲ್ಲಿಂದ ಆ ಒಂದು ಚಾನಲ್ ಕಮೆಂಟ್ಸಿಂದ ಇಲ್ಲಿವರೆಗೆ ಇಲ್ಲಿ ಒಂದು ದಿನ ಮಾತ್ರ ಬಂದು ಹೋಗ್ಲಿಕ್ಕೆ ಸಾಧ್ಯವಾಯಿತು ನನಗೆ. ನನ್ನ ಕೌಟುಂಬಿಕ ಸಮಸ್ಯೆಯಿಂದ ನಮ್ಮ ತಂದೆಯವರೆಲ್ಲ ಬಂದು ಹೋಗಿದ್ದರು. ಆ ಕಾಲದಲ್ಲಿ ಎಲ್ಲ ಧರ್ಮದ ಮುಖಂಡರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಮುಸ್ಲಿಂ ಧರ್ಮಕ್ಕೂ ಮುಖಂಡರು, ಜೈನ ಧರ್ಮದ ಮುಖಂಡರು, ಬೌದ್ಧ ಧರ್ಮದ ಮುಖಂಡರು, ಕ್ರೈಸ್ತ ಧರ್ಮದ ಮುಖಂಡರು, ಹೀಗೆಲ್ಲರೂ ಬಂದು ಹೋಗಿದ್ದಾರೆ. ಅದು ಸರ್ವಧರ್ಮ ಅಲ್ಲ, ಸರ್ವಧರ್ಮನೇ ಬೇರೆ, ವಿಶ್ವಧರ್ಮನೇ ಬೇರೆ. ಇಲ್ಲಿ ವಿಷಯ ಸರ್ವಧರ್ಮ ಬರೇ ಭಾರತಕ್ಕಷ್ಟೇ ಸೀಮಿತ. ನಾವು ಸ್ವಲ್ಪ ಯೋಚನೆ ಮಾಡಿ, ಅವ್ರು ಹೇಳಿದರು ನಮಗೆ ವಿಶ್ವಧರ್ಮ ಅಂತ ಹೇಳ್ತಿದ್ರು ಅವರು ಇಲ್ಲಿ ಒಂದು ಭಾರತೀಯ ಧರ್ಮ ಸಮ್ಮೇಳನ ಅಂಥೇಳಿ ಮಾಡ್ತಾಯಿದ್ರು. ಆಮೇಲೆ ಬೇರೆ ಬೇರೆ ಕಡೆ ಅದಕ್ಕೆ ಆಮಂತ್ರಣ ಬರೋದು. 1979ರಲ್ಲಿ ನಾನು ನೆಲ್ಲೂರಿಗೆ ಬಂದಿದ್ದೆ. ನಮ್ಮ ಸೋದರ ಮಾವನ ಮನೆಗೆ ಬಂದಾಗ ಇದೇ ಒಂದು ಅವಕಾಶ, ಮತ್ತು ನಾವು ಊರಿಗೆ ಹೋದರೆ ಬರೋಕ್ಕಾಗಲ್ಲ ಅಂಥೇಳಿ ಇಲ್ಲಿಗೆ ಬಂದೆ. ಅಲ್ಲಿ ಮನೇಲಿದ್ದರು ಅವರು. ಸಮ್ಮೇಳನದ ಅದಕ್ಕೆಲ್ಲ ಕಾಗದ ಪತ್ರಗಳೆಲ್ಲ ಮಾಡ್ತಾಯಿದ್ರು. ಕೇಳಿದೆ, ಹೇಳಿ ಚಿಕ್ಕಮಗಳೂರಿನಲ್ಲಿ ನಡೆಯುತ್ತೆ ಬಾ ಅಂತ ಹೇಳಿದರು. ಹಾಗಾಗಿ ಮೊದಲ ಸಾರಿ ನನಗೆ ಭಾರತೀಯ ಧರ್ಮ ಸಮ್ಮೇಳನದ ಪರಿಚಯ ಆಯಿತು. ಭಾರತೀಯ ಧರ್ಮ ಸಮ್ಮೇಳನ ಕೂಡ ಭಾಳ ವಿಶಿಷ್ಟ ರೀತಿಯಲ್ಲಿ ನಡೀತಾ ಇತ್ತು. ಅವರೊಂದು ಪ್ರಮಾಣ ಕೊಡ್ತಿದ್ದರು. ಕೊನೆಯ ಎಲ್ಲ ಮುಗಿದ ಮೇಲೆ ಧರ್ಮಜ್ಯೋತಿ ಪ್ರಧಾನ ಅಂಥೇಳಿ ನಡೀತಾ ಇತ್ತು. ಎಲ್ಲರ ಕೈಲೂ ಒಂದು ಕ್ಯಾಂಡ್ಲ್ ಕೊಡೋರು. 7 ಗಂಟೆ ಸಾಯಂಕಾಲ ಆಗಬೇಕು. ಅದಕ್ಕೆ ಆ ಕ್ಯಾಂಡ್ಲ್ ಹಚ್ಕೋಬೇಕು. ಕ್ಯಾಂಡ್ಲ್ ಹಚ್ಚಿದ ಕೂಡ ಎಲ್ಲ ಸುತ್ತ ಇರೋ ಎಲೆಕ್ಟ್ರಿಕ್ ಲೈಟೆಲ್ಲ ಆರಿಸ್ಬಿಡ್ತಿದ್ದು. ಬರೀ ಕ್ಯಾಂಡ್ಲ್ ದೀಪ, ಆ ಜನ, ಅದು ಯಾವುದೋ ಪ್ರಪಂಚ. ನಮಗೆ ಎಲ್ಲರಿಗೂ ಅದಾಗೋದು. ಅದನ್ನು ಅವರು ಒಂದು ಬೋಧನೆ ಕೊಡ್ತಾಯಿದ್ದರು. ವಿಶ್ವಧರ್ಮಕ್ಕೆ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂಥೇಳಿ. ಅದು ನಾನು ತಕ್ಷಣಕ್ಕೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲಿದೆ ಅದು. ಆ ಸಮ್ಮೇಳನ ಆಮೇಲೆ ಪ್ರತಿ ವರ್ಷ ನಡೆಯೋದು. 1-2 ಸಮ್ಮೇಳನಕ್ಕೆ ನಾನು ಹೋದೆ. ಆ ಸಮಯದಲ್ಲಿ ನನಗೇನಾಯಿತು ಅಂದರೆ, ನನ್ನ ಒಂದು ಸಣ್ಣ ಪ್ರೊಫೆಷನ್ನು, ಹವ್ಯಾಸ, ಅದನ್ನು ಪತ್ರಕರ್ತನ ಹಾಗೇನೆ ಸಹಕಾರಿ ಸಂಘದವರು. ಸಹಕಾರಿ ಸಂಘದಲ್ಲಿ ಒಬ್ಬ ಉದ್ಯೋಗಿಯಾಗಿ ನಾನು ಇದ್ದೆ ನಮ್ಮೂರಲ್ಲಿ. ಆ ಉದ್ಯೋಗಿಗಳು ಇಡೀ ರಾಜ್ಯದಲ್ಲೇ ಇದ್ದಾರೆ ಅವರು. ಅದು ಧಾರವಾಡದಲ್ಲಿ ಆ ಉದ್ಯೋಗಿಗಳು ಒಂದು ಪ್ರತಿಭಟನೆ ನಡೀತಾ ಇತ್ತು, ಏನು ಸೇವಾ ವಿಚಾರಗಳಿಗಾಗಿ. ಅಲ್ಲೇ ಯಾಕೆ ನಡೀತಿತ್ತು ಅಂದರೆ, ಅಲ್ಲಿ ಶಾಸಕರು ಅವ್ರಿಗೆ ಬೆಂಬಲ ಕೊಟ್ಟಿದ್ದರು. ಏನು ಧಾರವಾಡ ಜಿಲ್ಲೆ ಈಗ ಹಂಗೆ 3 ಜಿಲ್ಲೆ ಅಲ್ಲ, ಅದು ಗದಗ, ಹಾವೇರಿ, ಧಾರವಾಡ 3 ಸೇರಿ ಒಂದೇ ಜಿಲ್ಲೆ ಇತ್ತು. 17 ತಾಲೂಕಿತ್ತು ಅದು. ಆವಾಗ 2 ಜನ ಪಾರ್ಲಿಮೆಂಟ್ ಮೆಂಬರು, ಅದಕ್ಕೆ 17 ಜನ MLAಗಳು. ಅದಕ್ಕೆ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಸಂದರ್ಭಾನುಸಾರ ನಾನು ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬಂತು. ಅಲ್ಲಿ ಹೋಗಿ ನೋಡಿ ಅವರಿಗೆ, ಅಲ್ಲಿ ಒಬ್ಬ ಸೆಕ್ರೆಟರಿ, ಮುಂಡ್ರಗಿ ತಾಲೂಕಿನವನು, 32 ದಿವಸ ಅಖಂಡ ಉಪವಾಸ ಮಾಡಿಬಿಟ್ಟಿದ್ದ ಅವನು. ಅವ್ರಿಗೆ ಗಾಬರಿ, ಇವನು ಉಪವಾಸ ಮಾಡಿ ಸತ್ತೋದ್ರೆ ಉತ್ತರ ಹೇಳೋರು ಯಾರು ಅಂತ. ಆ ರಾಜಕಾರಣಿಗಳು ಕೆಲವರು ಬರ್ತಿದ್ರು, ಹೇಳೋರು ಬೇಕಾದ್ರೆ ಬಲಿದಾನ ಆಗಿ ಹೋಗಲಿ ಅಂತ ಹೇಳೋರು ಬಿಟ್ಟುಬಿಟ್ರೆ ಅದನ್ನು ಪರಿಹಾರ ಏನು ಮಾಡಬೇಕು ಅಂತ ಹೇಳ್ತಿರಲಿಲ್ಲ. ಇದು ಭಾಳ ವಿಶೇಷ. ನಮ್ಮ ಸ್ನೇಹಿತರು ಅಲ್ಲಿಗೆ ಹೋಗಿದ್ದರು. ಅವರು ನಾನೇನು ಪರಿಹಾರ ಹೇಳೋಕ್ಕಾಗಲ್ಲ ಅಂಥೇಳಿ ನನಗೆ ಟೆಲಿಗ್ರಾಮ್ ಕೊಟ್ಟು ಕರೆಸಿದ್ದು. ನಾವು ಅವಾಗ ಅವನಿಗೆ ಹೇಳಿ, ಅಪ್ಪ
ಇದು ರಾಜ್ಯ ಮಟ್ಟದ ಸಂಸ್ಥೆ ಇಲ್ಲೇ ಸ್ಥಾಪನೆ ಮಾಡಿಬಿಡೋಣ, ನೀವು ಮಾಡಿರಿ, ನಿಮ್ಗೆ ಹೆಂಗೋ ಬೆಂಬಲ ಇದೆ ಎಮ್ ಎಲ್ ಎಗಳದ್ದು, ಮಾಡ್ಕೊಂಡು ಹೋಗಿ ಅಂತ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆವಾಗ DK ನಾಯಕರ್ ಅಂತ, ಅವ್ರ ಹಿಂದೆ ಕರ್ನಾಟಕದಲ್ಲಿ ಮಂತ್ರಿ ಆಗಿದ್ದವರು. ಅವ್ರಿಗೆ ಭಾಳ ಅವನು ಬಲಗೈ ಬಂಟ, ಅವನು ಅಧ್ಯಕ್ಷ ಆಗಿದ್ದ. ಅವನು ಕೊನೆಗೆ ನನಗೆ ರಾಜ್ಯದ ಒಪ್ಕೊಂಡ, ಅವನಿಗೆ ಹೇಳಿ ಒಪ್ಪಿಸಿ ಉಪವಾಸ ನಿಲ್ಲಿಸಿದ್ವಿ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಇವನು ಬಿಟ್ಟರಾಗೋದಿಲ್ಲ ಅಂತ ನಾನು ಹಿಡ್ಕೊಂಬಿಟ್ರು. ಟೆಲಿಗ್ರಾಮ್ ಬರೆದು ಕೂಡಲೇ ಹೊರಟುವ ಅಂತೇಳಿ ಹೋದರೆ ಮನೆಗೆ ನನಗೆ ಅನಾನುಕೂಲ, ನನ್ನ ಪತ್ನಿಗೆ ಅನಾರೋಗ್ಯ ಇದೆಲ್ಲ. ಕೊನೆಗೆ ಗುರೂಜಿ ಕಾಗದ ಬರೆದೆ, ಈ ಪರಿಸ್ಥಿತಿಯಲ್ಲಿ ನಾನು ಇದನ್ನು ಇಕ್ಕಟ್ಟು ಸಿಕ್ಕಿ ಬಿದ್ದುಬಿಟ್ಟಿದ್ದೀನಿ, ಅದನ್ನು ಬಿಡೋಂಗಿಲ್ಲ, ಹುಲಿ ಸವಾರಿ ಅದು, ಮನೆ ಪರಿಸ್ಥಿತಿ ಹೀಗಿದೆ ಅಂತ ನನಗೊಂದು ಕಾಗದ ಬರೆದರು. ಸಾಮಾಜಿಕ ಕಾರ್ಯಕ್ಕಲ್ಲಿ ತೊಡ್ಕೊಂಡಿದ್ದಾಗ ಮನೆ ಕಡೆ ದೇವ್ರ ರಕ್ಷಣೆಗಿರುತ್ತೆ, ನೀನು ಇದೆಲ್ಲ ಆತಂಕ ಪಡಬೇಡ, ನೀನು ಅದನ್ನು ಬಿಡಬೇಡ ಇದನ್ನು ಬಿಡಬೇಡ, ಎರಡನ್ನೂ ಅವ್ರು ನಡೆಸ್ತಾರೆ, ನಡೆಸ್ಕೊಂಡು ಹೋಗೋದು. ನನಗೊಂದು ಸಮಾಧಾನ ಕಾಗದ ಬರೆದರು. ಇದು ಯಾರೂ ಹೇಳಿದ್ದಿಲ್ಲ ನನಗೆ ಈ ಮಾತನ್ನು. ಇದು ಆ ರೀತಿ ಅವರು ಯಾರಿಗೆ ಅಲ್ಲಿ ಯಾವ ಜಾತಿ ಅನ್ನೋ ಪ್ರಶ್ನೆ ಇರಲಿಲ್ಲ. ಅಲ್ಲೇ ಹೇಳ್ತಾ ಬಂದೆ ನಿಮಗೆ. ಇಲ್ಲಿ ಏನು ಬೃಂದಾವನ ಇದೆ, ಈ ಬೃಂದಾವನದ ಕೆಳಗಡೆ ಏನಿದೆ, ಏನು ಪ್ರಧಾನ ಹೋಮ ಮಾಡಿದರು ಅವರು 77ರಲ್ಲಿ ಕಾರ್ಯಕ್ರಮ ಮಾಡಿದಾಗ, ಅಲ್ಲೆಲ್ಲ ಅವರು ಪ್ರಾರಂಭದಲ್ಲಿ ಅವರ ಗುರುಗಳು ಅನುಗ್ರಹ ಆದಮೇಲೆ ಇಡೀ ಕರ್ನಾಟಕಾದ್ಯಂತ ನೆರೆಯ ಮಹಾರಾಷ್ಟ್ರ ಮತ್ತು ಗೋವಾದಲ್ಲೆಲ್ಲ ಸಂಚಾರ ಮಾಡಿ ಎಲ್ಲರಿಗೂ ಶ್ರೀ ರಾಘವೇಂದ್ರಾಯ ನಮಃ ಬರೀರಿ, ಆದಷ್ಟು ಬರೀರಿ, ಬರೆದು ಪುಸ್ತಕ ಸಂಗ್ರಹ ಮಾಡಿಡಿ, ನಾವು ತರಿಸ್ಕೊತೀವಿ ಅಂತ. ಅದು ಲಾರಿ ಲೋಡ್ಗಟ್ಟಲೆ ಬಂದುಬಿತ್ತು ಇಲ್ಲಿ. ಅದಷ್ಟು ಅಲ್ಲಿದೆ, ಅಲ್ಲಿ ಕೆಳಗಡೆ ಎಲ್ಲರದ್ದು ಅಲ್ಲಿದೆ. ಅಲ್ಲಿ ನನಗೊಂದು ಕಾಗದ ಬರೆದ್ರು, ಇಲ್ಲಿ ಕೆಲಸ ನಡೀತಾ ಇದೆ, ಕರ್ಕೊಂಬಂದು ತೋರಿಸೋರು ಬಂದಾಗೆಲ್ಲ. ಅಲ್ಲಿಗೆ ಬಂದರೆ ಕೆಲಸ ನಡೀತಾ ಇದೆ, ಜಂಬಿಟ್ಟಿಗೆ ಕಲ್ಲು ಅಂತ ಸಿಗುತ್ತೆ, ನಮ್ಮ ತುಮರೂರಿಗೆ ಗೊತ್ತಿರ್ಬೋದು ಅದು ಜಂಬಿಟ್ಟಿಗೆ ಕಲ್ಲು. ಆ ಜಂಬಿಟ್ಟಿಗೆ ಕಲ್ಲು ಸಿಗುತ್ತೆ, ನೆಲದಲ್ಲಿ ಸಿಗುತ್ತೆ ಅದು. ಆ ಜಂಬಿಟ್ಟಿಗೆ ಕಲ್ಲು ನಿಮ್ಮೂರ ಹತ್ರ ಸಿಗುತ್ತಂತೆ, ಇಲ್ಲಿ ಕೆಲಸಕ್ಕೆ ಬೇಕು, ಅದನ್ನು ಕಳಿಸ್ಕೊಡು ಅಂತ. ಆವಾಗ ಹೋಗಿ ವಿಚಾರಿಸಿದೆ, ನಮ್ಮೂರ ಹತ್ರ ಆನಂದಪುರ ಅಂತ. ಒಬ್ಬ ಸಾಬು ಅದನ್ನು ಮಾಡ್ತಿದ್ದ, ಬರ ಹೋಗೋಣ ಇಲ್ಲಿ ಮಾತಾಡ್ಕೊಂಬರೋಣ ಅಂತ ಕರ್ಕೊಂಬಂದೆ. ಇಲ್ಲಿಗೆ ಬಂದು ಸೀದಾ ಮಧ್ಯಾಹ್ನ ಇಲ್ಲೆಲ್ಲ ನಡೀತಿತ್ತು. ಅವಾಗೆಲ್ಲ ಮಾತಾಡಿ ಎಲ್ಲ ಆದಮೇಲೆ ಅವನು ಕರಿ ಅಂದರು, ಬಂದ ಅವನು. ಹಾಕೋ ನೀನು ಹಾಕೋ ಪುಸ್ತಕ ಅಂದರು. ಅವನು ಅನುಮಾನ ಮಾಡ್ದೆ, ಹಾಕೋ ನೋಡಿ. ಅವನು ಹೋಗ್ತಾ ದಾರಿಯಲ್ಲಿ, ಎಂಥ ಗುರುಗುಳ್ರಿ ಅದು, ಯಾರಿದ್ದಾರೆ ಇಂಥವ್ರು, ನಾವು ಇಂಥವ್ರು ನೋಡಲಿಲ್ಲ ಬಿಡ್ರಿ ಅದನ್ನು. ಅಲ್ಲ ನೋಡಿ, ಇದೊಂದು ಸಣ್ಣ ಉದಾಹರಣೆ, ಇಂಥದ್ದು ಬೇಕಾದಷ್ಟಿದೆ ನಿಮ್ಗೆ ಹೇಳೋದಾದರೆ. ನಮ್ಮೂರ ಹತ್ರ ಹೊಸನಗರದ ಹತ್ರ ನಾಗರಕೋಡಿಗೆ ತಿರುಣವೆ ಅಂತ ಬರುತ್ತೆ. ಅಲ್ಲಿ ತಲ್ಲೇರಿ ನಾಗಪ್ಪಗೌಡರು ಅಂತ ಒಬ್ಬ ದೊಡ್ಡ, ಆ ಕಾಲದಲ್ಲಿ ಶೈಂದಿ ಕಾಂಟ್ರಾಕ್ಟ್ರ್, ಅವರು ಸರಾಯಿ ಕಾಂಟ್ರಾಕ್ಟ್ರು. ಅವ್ರ ಮನೆಗೆ ಹೋಗ್ಬೇಕು, ಯಾರೋ ಒಬ್ಬರು ಬಂದರು, ಅವ್ರಿಗೆ ಪರಿಚಯ ಆದರು. ಒಬ್ಬರು ಡಾಕ್ಟ್ರು ಸತ್ಯನಾರಾಯಣ ಅಂತ ಅಲ್ಲಿದ್ದ, ಪ್ರೈವೇಟ್ ಡಾಕ್ಟ್ರು. ಹೋಗೋದು ಅಂತ ನನಗೆ ಕಾಗದ ಬಂತು, ತಲ್ಲೇರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ, ಬರ್ತೀನಿ, ನೀನು ರಸ್ತೆಯಲ್ಲಿ ಕಾದ್ಕೊಂಡಿರೋ ಇಷ್ಟು ಹೊತ್ತಿಗೆ ಅಂತ ಒಂದು ಕಾರ್ಡ್ ಬಂತು. ಹೋಗ್ಬೇಕಲ್ಲ, ಜೊತೆಗೆ ಹೋದ್ವಿ. ಅಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ. ಆ ಕಾಡಿನಲ್ಲಿರೋದು ಒಂದೇ ಮನೆ, ತಲ್ಲೇರಿ ನಾಗಪ್ಪಗೌಡರು ದೊಡ್ಡ ಕುಟುಂಬ. ಅಲ್ಲಿಗೆ ಹೋಗ್ಬೇಕಾದ್ರೆ ಹೊಸದಾಗಿ ಒಂದು ರಸ್ತೆನೇ ಮಾಡಿಸಿರೋರು. ಅಲ್ಲೆಲ್ಲ ಕೆಲಸಗಾರರು, ಬೇಕಾದಷ್ಟು ಮನೆ ಹತ್ರ ಕೆಲಸಗಾರರು, ಹರಿಜನರು ಮೊದಲುಗೊಂಡು ಎಲ್ಲರೂ ಇತರೆ ಜನಗಳೇ, ಅಲ್ಲೆಲ್ಲ ಈಡಿಗರು ಎಲ್ಲ. ಅದಕ್ಕೊಂದು ಹೊಸ ಸೇತುವೆನೇ ಮಾಡಿದ್ರು ಕಾರ್ ಹೋಗಲಿಕ್ಕೆ. ಹೊಸನಗರದಿಂದ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಬಂದಿದ್ದು. ದೊಡ್ಡ ಕಾರ್ಯಕ್ರಮ ಎಲ್ಲ ನಡೀತು. ಅಲ್ಲಿ ಕೆಲಸ ಮಾಡುವವರು ಕೆಲಸಗಾರರಿದ್ರಲ್ಲ, ಅವರು ಅಷ್ಟು ದೂರದಲ್ಲಿದ್ದರು. ಅವರು ಇವರೆಲ್ಲರಿಗೂ ಅಕ್ಷತೆ ಕೊಡೋದು ಒಂದು ಸಂಪ್ರದಾಯ, ಅವರಿಗೆಲ್ಲ ಕೊಡಬೇಕಲ್ಲಪ್ಪ ಅಂತ. ನಾಗಪ್ಪಗೌಡರು ಮಗ ವೆಂಕಟೇಶ ಮೂರ್ತಿನ ಕರೆದು ಮತ್ತು ಅವರಿಗೆಲ್ಲ ಕೊಡಬೇಕು. ನಮ್ಮನೆಲ್ಲ ಅವ್ರಿಗೆ ಅಲ್ಲೇನಿದೆಯಲ್ಲ, ಅಲ್ಲಿಂದ ಇತ್ಲಾಗ ಬರೋಕ್ಕೆ ಅವಕಾಶ ಇಲ್ಲ ಅವರಿಗೆ. ಹಂಗಾರೆ ಎಲ್ಲಿವರೆಗೆ ಅವರು ಬರ್ಬೋದು, ಅಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಅಲ್ಲೊಂದು ಕುರ್ಚಿ ಹಾಕ್ಸು, ಒಂದು ಸಣ್ಣ ಟೀಪಾಯಿ ಅಲ್ಲಿ ಇಡಿಸು ನೀನು ಅಂತ. ಯಾಕೆ ಅಷ್ಟು ಮಾಡು, ನಾನು ಹೇಳ್ತೀನಿ ಅಂದೆ. ಹೋದ್ವಿ ನಾವು. ಹೋಗಿ ಎಲ್ಲರನ್ನು ಕರೆದು ಕೊಟ್ಟರು. ಅವ್ರಿಗೆ ಎಷ್ಟು ಸಂತೋಷ ಆಗೋತ್ತು ಅಂದರೆ ಬಿದ್ದು ನಮಸ್ಕಾರ ಮಾಡ್ತಿದ್ರು. ಇದು ಯಾಕೆ ಅಂತ ಹೇಳಿದರೆ, ಈ ಕಾಲಕ್ಕೆ ಏನು ಹೇಳಬೇಕೋ ಅದನ್ನು ಅವ್ರು ಮಾತ್ರ ಹೇಳ್ತಿದ್ದಂಥ ಒಬ್ಬ ಧರ್ಮಾಧಿಕಾರಿಗಳವರು. ಇದು ಯಾಕೆಂದರೆ ಒಂದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಬಿಟ್ಟರೆ, ಯಾಕೆಂದರೆ ಇದಕ್ಕೆ ಪುಣ್ಯಸ್ಥಳ ಅಂತ ಹೆಸರಿಟ್ಟವರು ವೀರೇಂದ್ರ ಹೆಗ್ಗಡೆಯವರೇ. ಅದೆಲ್ಲ ದೊಡ್ಡ ಕಥೆ ಇದೆ ಅದು ಅಂತ ಇಟ್ಕೊಳ್ಳಿ. ಹೀಗೆ ಅವರು ಜಾತಿ ಮತ ನೋಡ್ದೇನೆ ಸಾಮಾಜಿಕವಾಗಿ ಯಾವುದೇ ಒಂದು ಮೂಲಭೂತವಾದ ವಿಚಾರ, ಮೌಢ್ಯ ವಿಚಾರಗಳನ್ನು ಹೇಳ್ದೇನೆ ಸರಳವಾದ ಸಮಾಧಾನಗಳು ಕೊಡ್ತಿದ್ದರು, ಪರಿಹಾರಗಳನ್ನು ಹೇಳ್ತಿದ್ದರು, ಅವರಿಗೆ ಮಾರ್ಗದರ್ಶನ ಮಾಡ್ತಿದ್ದರು. ಇದು ಭಾಳ ಮುಖ್ಯ. ಮದುವೆ ಮಾಡ್ಕೋಬೇಕು, ಜಾತಕ ತೊಗೊಂಬಂದು ಕೊಡೋದು ಒಬ್ಬನು. ಜಾತಕ ಇದಕ್ಕೆ ನಾನು ಹೊಡೆದಲ್ಲ ಕಣಪ್ಪ, ನೀನು ಜಾತಕ ತೋರಿಸಾರಿ ಯಾರು ತೋರಿಸೋ, ನೀನು ಮದುವೆ ಮಾಡ್ಕೊತೀಯ, ಹೆಂಗೆ ಮಾಡಲಿ, ಒಪ್ಪಿಗೆ ಆಗಿದೆಯಾ ನಿನಗೆ ಕೇಳು, ಋಣ ಬಂದಿದ್ದರೆ ಆಗ್ತದೆ, ಮಾಡ್ಕೇಳ್ರಿ. ನೀವು ಮಾಡ್ಕೊತೀವಿ ಅಂತಂದರೆ ನೀವಿಬ್ಬರು ಒಪ್ಕೊಂಡು ಬರ್ರಿ, ತಗೊಳ್ಳಿ, ಮಾಡಿರಿ, ನಡೀತದೆ. ಜಾತಿ ಗೀತಿ ಏನಿಲ್ಲ, ಅಂತರ್ಜಾತಿ ಕೂಡ
ಅಷ್ಟೇನೆ. ಋಣಾನುಬಂಧ ಅಂದರೆ ಏನು ಪ್ರಶ್ನೆ ಮಾಡಿದ ಒಬ್ಬನು. ಬೆಳಗಾವಿಯಿಂದ ಒಂದು ತಂಡ ಬರೋದು, GH ಕುಲಕರ್ಣಿ ಅಂತ ದೊಡ್ಡ ಲಾಯರ್, ಅವ್ರ ಜೊತೆಗೆ ಬರೋರು ಅವರು. ವರ್ಷದಲ್ಲಿ 2 ಸಾರಿ, ಒಂದು ಭಾರತೀಯ ಧರ್ಮ ಸಮ್ಮೇಳನ, ಇನ್ನೊಂದು ಆರಾಧನೆಗೆ. ಅದರಲ್ಲಿ ಒಬ್ಬ ಹುಡುಗ ಅವನಿಗೆ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೋಬೇಕಾದ್ರೆ ಇದೇ ಪ್ರಶ್ನೆ ಒಂದು, ಜಾತಕ ನೋಡ್ಬೇಕು, ಬಾಕಿದೆಲ್ಲ ಸರಿ ಹೋಗಿದೆ ಅಂತ. ಜಾತಕ ನಾನು ನೋಡೋದಿಲ್ಲಪ್ಪ, ನಿಮಗೆಲ್ಲ ಋಣಾನುಬಂಧ ಇದ್ದರೆ ಆಗತ್ತೆ ಮಾಡ್ಕೊಳ್ರಿ ಅಂತ. ಹಂಗಾರೆ ಋಣಾನುಬಂಧ ಅಂದರೆ ಏನು ಅಂತ ನೋಡು. ಋಣಾನುಬಂಧ ಅಂದರೆ ನಿನಗೆ ಅರ್ಥ ಆಗದೇ ಇರ್ಬೋದು ನಾ ಹೇಳೋದು. ಯಾವುದೋ ಜನ್ಮದಲ್ಲಿ ಒಬ್ಬನ ಗಂಡಸಿಗೆ ಒಬ್ಬನ ಹೆಂಡತಿ ಆಗಿರ್ತಾಳೆ. ಈ ಜನ್ಮದಲ್ಲೂ ಅವರು ಹುಟ್ಟು ಬಂದಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅವರವರು ಮದುವೆ ಆಗ್ಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇರ್ತದೆ. ಮೊದಲನೇದು, ಹುಡುಗಿ ಹುಟ್ಟಿದ ಕುಟುಂಬ, ಹುಡುಗನ ಕುಟುಂಬ, 2 ಕುಟುಂಬಗಳಿಗೆ ಬಾಂಧವ್ಯ ಆಗ್ಬೋದು ಸಾಮಾಜಿಕವಾಗಿ ಅನ್ನೋದು ಒಂದು ವಿಚಾರ. ಆ ಕಾಲದಲ್ಲಿ ನೋಡ್ತಾ ಇದ್ದರು. ಇದು ಸುಮಾರು ನಾವು 20-30 ವರ್ಷದ ಹಿಂದಿನ ಮಾತನ್ನ ಹೇಳ್ತಾರೆ. ಎರಡನೇದು, ಆ 2 ಕುಟುಂಬಗಳಿಗೆ ಬಾಂಧವ್ಯ ಬೆಳಿಬಹುದಾ, ಎರಡನೇದು. ಮೂರನೇದು, ಹುಡುಗ ಹುಡುಗಿ ಒಪ್ಕೊಂಡಿದ್ದಾರ ಪರಸ್ಪರ. ಇದು 3 ಸೇರಿದರೆ ಮದುವೆ ಆಗ್ತದೆ, ಅಥವಾ ಅಕ್ಷತೆ ಕೊಡ್ತೀನಿ ಅಂತ. ಅದಿಲ್ಲ, ಅದು ಋಣಾನುಬಂಧಿಲ್ಲ. ಇದಕ್ಕೆ ಈ ಮಾತಿಗೆ ನಾನು ಒಂದು ದಿವಸ ಒಂದು ಪ್ರಶ್ನೆ ಕೇಳಿದೆ ಅವರಿಗೆ. ನೀವು ಸುಬ್ರಹ್ಮಣ್ಯ ಮಠದ ಸ್ವಾಮಿ ಕೇಳಬೇಕು. ಇವಾಗ ಬೆಂಗಳೂರು ಹತ್ರ ಇದ್ದಾರೆ, ವಿದ್ಯಾಭೂಷಣರು, ದೊಡ್ಡ ಸಂಗೀತಗಾರರು. ಅವರು ಸನ್ಯಾಸಾಶ್ರಮ ತ್ಯಾಗ ಮಾಡಿ ಮದುವೆ ಮಾಡ್ಕೊಂಡ್ರು. ಹೀಗೆ ಒಂದು ದಿವಸ ಬಂದು ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಅವರು ನಾವು. ಆವಾಗ ಹಿಂಗೆ ಆಯ್ತಲ್ಲ, ಎಲ್ಲರೂ ಟೀಕೆ ಮಾಡ್ತಾರೆ, ಆ ಸ್ವಾಮಿಗಳು ಇಂಥ ಕೆಲಸ. ಅವ್ರು ಬಂದಿದ್ದರು, ಈ ದೇವಸ್ಥಾನ ಅವರೇ ಪ್ರಾರಂಭ ಮಾಡಿಕೊಟ್ಟರು, ವಿದ್ಯಾಭೂಷಣರು. ನಾನು ಆವಾಗ ಇದು ಅವರಿಗೆ ಟೀಕೆ ಮಾಡೋ ವಿಚಾರ ಅಲ್ಲ, ಇದೇ ಋಣಾನುಬಂಧ ಅಂದರೆ. ಅವನು ಹುಟ್ಟು ಬಂದಿದ್ದಾನೆ, ಅವಳು ಹುಟ್ಟು ಬಂದಿದ್ದಾಳೆ, ಯಾವುದೋ ಜನ್ಮಾಂತರದ ಗಂಡ ಹೆಂಡತಿ ಅವರು. ಈ ಜನ್ಮದಲ್ಲ ಅವಳ ಮದುವೆ ಅವನು ಮಾಡ್ಕೊಳ್ಳದೆ ಹೋದರೆ ಅವಳ ಋಣ ಇವನ ಮೇಲೆ ಹಾಗೆ ಉಳಿದಿರ್ತದೆ. ಆ ಒತ್ತಡ ಆ ಕೆಲಸ ಮಾಡಿಸುತ್ತೆ ಅದು ಅಂತ ಹೇಳಿ. ಋಣಾನುಬಂಧೇನ ರೂಪೇಣ ಪಶು ಪತ್ನಿ ಸುತ ಆಲಯ. ಒಂದು ಮನೇಲಿ ನಾವು ಸಾಕ್ತಕ್ಕಂಥ ಪಶು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಗಿಣಿ ಇರ್ಬೋದು, ಹಸು ಇರ್ಬೋದು, ಇರಬೇಕು. ಹೆಂಡತಿ, ಅವಳೇ ಹೆಂಡತಿ. ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಮದುವೆ ಆಗಿರೋದಿಲ್ಲ, ಅವ್ರ ಹಿಂದಿನ ಜನ್ಮದಲ್ಲಿ ಗಂಡ ಆದವನು ಹುಟ್ಟು ಬಂದಿರೋದಿಲ್ಲ ಇವಾಗ. ಹಾಗಾಗಿ ಅದಕ್ಕೆ ಮದುವೆ ಆಗಿರೋದಿಲ್ಲ ಅವರಿಗೆ. ಎಷ್ಟು ಸರಳವಾದ ಪರಿಹಾರ ಇದು. ಇದನ್ನು ಹೇಳಿದರು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಮಗೆ ಕೊಟ್ಟು ಹೇಳ್ತಾ ಇದ್ದರು ಅವರು. ಇಂಥ ಒಂದು ಸಾಮಾಜಿಕವಾದಂಥ ವಿಚಾರಗಳು. ಒಂದು ದಿವಸ ಒಂದು ಮುದುಕಿ ಇಲ್ಲಿ ಬಂದು ಕೂತ್ಕೊಂಡಿತ್ತು. ನಾನು ಬರ್ತಿದ್ದೆ ಹಿಂಗೇ. ನಾನು ಬಂದರೆ ನನಗೂ ಇಂಥದ್ದೇನಾದ್ರು ಕೌಟುಂಬಿಕ ಸಮಸ್ಯೆ. ಆವಾಗ ನಮ್ಮದು ಒಂದು ಅವಿಭಕ್ತ ಕುಟುಂಬ. ನಮ್ಮ ತಂದೆಯವ್ರು ತೀರ್ಕೊಂಡ್ರು ಕೂಡ ನಾವು 3 ಜನ ಅಣ್ಣ ತಮ್ಮಂದರು, ಹೆಣ್ಮಕ್ಳುಗಳು ಎಲ್ಲ ಏನೇನೋ ಸಮಸ್ಯೆಗಳು ಬರೋದು. ಇಲ್ಲಿ ಬಂದು ಇಲ್ಲಿ ಜನ ಇರೋರು, ಜನಗಳ ಹತ್ರ ನಾನೇನು ಕೇಳೋದು ಅಂತ ನಾನು ಸುಮ್ಮನೆ ನೋಡ್ತಾ ಇರೋದ್ರೆ ಅನೇಕರು ಅನೇಕ ಸಮಸ್ಯೆ ಹೇಳೋರು. ಇವರು ಅದಕ್ಕೆ ಸರಿಯಾಗಿ ಅದಕ್ಕೆ ತಕ್ಕಂಥ ಪರಿಹಾರ ಹೋಗ ಅದೇ ಮಾಡ್ತದೆ, ಇದು ಹಿಂಗೆ ಕಣೋ, ಇದು ಹಿಂಗೆ ಇರು, ಅದೆಲ್ಲ ಅನುಭವಿಸ್ಬೇಕು. ಅವೇನು ಮಾಡ್ತದೆ, ಅದು ಹೀಗಾಗತ್ತೆ. ನನಗೆ ಅದೆಲ್ಲ ಪರಿಹಾರ ಸಿಕ್ಕೋದು ಹೀಗೆ. ಇದು ನಾನು ಹೀಗೆ ನಾವು ನಡೆಸ್ಕೊಂಡು ಬಂದಂಥದ್ದು ಅವರ ನಮ್ಮ ಒಂದು ಸಂಪರ್ಕ. ಈ ಅಂತರ್ಜಾತಿ ವಿವಾಹ ಕೂಡ ಅವರು ಪರಸ್ಪರ ಒಪ್ಕೊಂಡಿದ್ರೆ ಆಗಲೇಬೇಕು, ಅದು ಹಾಗೇ ಆಗತ್ತೆ ಅಂತೇಳಿ. ಇದಕ್ಕೆ ಉದಾಹರಣೆ ನನ್ನ ಮೊಮ್ಮಗಳು, ನನ್ನ ಮಗಳು ಸಾಫ್ಟ್ವೇರ್ ಇಂಜಿನಿಯರ್. ಅವಳು ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಓದ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗ, ಆಂಧ್ರ ಮೂಲದವ್ರು, ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವರು ಪರಿಚಯ ಆಯಿತು. ಮನೆಗೆ ಬಂದು ಹೇಳಿದರು. ಮನೆಗೆ ಬಂದು ಕೇಳಿದ್ರೆ ಕೊನೆಗೆ ಅಜ್ಜನ ಕೇಳಬೇಕು, ಹೋಗಿ ಕೇಳ್ಕೊಂಬ ಅಂತ. ಆವಾಗ ಬಂದ್ಲವಳು. ಆವಾಗ ಅಜ್ಜ ಹಿಂಗೆ ಆಗ್ಬಿಟ್ಟಿದೆ, ನಾನು ಮಾಡ್ಕೊತೀನಿ ಅಂತ. ನಿಂಗೆ ಹೆಂಗೆ ಮನಸ್ಸಿಗೆ ಬಂತು ಅಂದರು. ಅವಳಿಗೆ ಇಲ್ಲಿ ಭಕ್ತಿ ಭಾಳ. ಅವಳು ಓದಬೇಕಾದ್ರೂ ಅಷ್ಟೇ, ಅವಳಿಗೆ ಸಮಸ್ಯೆ ಆದಾಗ ಇಲ್ಲಿ ಬಂದು ಅವಳಿಗೆ CETಗೆ ನನಗೆ ಸೀಟ್ ಸಿಗುತ್ತೆ ಇಲ್ಲ ಅನ್ನೋಳು, ಇಲ್ಲ ಉರುಳೋಳು, ನಮಸ್ಕಾರ ಮಾಡೋರು ಎಲ್ಲ ಮಾಡೋಳು. ಅವಳೆಲ್ಲ ಗುರುಗಳ ಹತ್ರ ನಾನು ಕೇಳ್ಕೊಂಬಂದಿದ್ದೀನಿ, ಮಾಡ್ಕೊ ಹೋಗೋನು. ತುಂಬ ಚೆನ್ನಾಗಿದ್ದಾರೆ ಇವಾಗ ಅವರು. ಒಂದು ಮಗು, ಗಂಡು ಮಗಾಗಿಲ್ಲ, ನನಗೆ ಮರಿ ಮಗ ಅವನು. ನಮ್ಮ ಮನೆಗೆ ಬರ್ತಾರೆ. ನಾವು ನಮ್ಮ ಮನೆ ದೇವ್ರ ಮನೆವರೆಗೂ ಅವ್ರನ್ನ ನಾವು ಕರ್ಕೊಳ್ತೀವಿ. ನಮ್ಗೆ ಯಾವ ಜಾತಿ ಅಂತ ನಾವು ಕೇಳಲ್ಲ. ಅವ್ರಿಗೆ ಅದೇ ಭಾವನೆ ಇತ್ತು. ಯಾರು ಬರಲಿ, ಯಾವ ಜಾತಿ ಅಂತ ಕೇಳ್ತಿರಲಿಲ್ಲ. ಏನಪ್ಪ, ಏನಾಗಬೇಕು, ಏನು ಮಾಡ್ತಿದ್ದೀಯಾ, ನಿನ್ನ ಸಮಸ್ಯೆ ಏನು, ಇಷ್ಟೇ. ಒಂದು ದಿವಸ ಮುದುಕಿ, ನಿಮ್ಮ ಹತ್ರ ಸ್ವಲ್ಪ ಅಲಾಯ್ದ ಮಾತಾಡ್ಬೇಕು ನಾವು. ಇಲ್ಲ, ಅಲಾಯ್ದ ಮಾತಾಡೋ ಪದ್ಧತಿ ಇಲ್ಲ ಕಣಮ್ಮ, ಇಲ್ಲಿ ಹೇಳಂಗಿದ್ರೆ ಹೇಳು, ಇಲ್ದಿದ್ರೆ ಇಲ್ಲ. ಅಲ್ಲ, ನನ್ನ ಸ್ವಂತ ವಿಚಾರ. ಎಲ್ಲರೂ ಬರೋದು ಸ್ವಂತ ವಿಚಾರಕ್ಕೆ. ಹೇಳು ನಿನ್ನ ಸ್ವಂತ ವಿಚಾರ ಏನು ಅಂತ. ನನಗೆ 3-4 ಜನ ಗಂಡು ಮಕ್ಕಳಿದ್ದಾರೆ. ನನ್ನ ಕೊನೆ ಕಾಲ ಯಾವ ಗಂಡು ಮಕ್ಕಳು ನಾನು ನೋಡ್ಕೊಂತ ಇಲ್ಲ. ಹಂಗಾರೆ ಈಗ ಎಲ್ಲಿದ್ದೀಯಾ, ಮಗಳು ಮನೇಲಿದ್ದೀಯಾ? ಹೌದು, ನಮ್ಮ ಹತ್ರನೇ ಇದ್ದಾರೆ ಗುರುಗಳೇ. ಅವಳು ನೀನೇ ನಮ್ಮ ಮಗಳು. ನೋಡು, ಆ ಗಂಡು ಮಕ್ಕಳು ಇವಳು ತಾಯಿಗೆ ಏನು ಋಣ ತೀರಿಸ್ಬೇಕು, ಅವ್ರು ಹಿಂದಿನ ಜನ್ಮದಾಗ ತೀರಿಸಿಬಿಟ್ಟಿದ್ದಾರೆ.
ಈಗ ತೀರಿಸೋ ಋಣ ಏನಿಲ್ಲ. ಇನ್ನು ಇವಳು ಸತ್ತ ಮೇಲೆ ಒಂದು ಋಣ ತೀರಿಸೋದಿದೆ ಅವ್ರು ಮಾಡ್ಕೊಂತಾರೆ. ಇರೋವರೆಗೆ ನೀನು ತೀರಿಸ್ಬೇಕು, ಇಟ್ಕೊಂಡು ಸಾಕು, ನಿನ್ಗೇನು ಕೊರತೆ ಆಗೈತೆ ಅಲ್ಲಿ. ನಮ್ಮನೆ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಮತ್ತು ಇರು ಹೋಗು ಎಷ್ಟು ಸರಳವಾಗಿ ಹೀಗೆ ಇಂಥ ವಿಚಾರಗಳನ್ನು ಬಹಳಷ್ಟುವಾಗಿ ಹೇಳಿದ್ದರು. ಕೊನೆಯ ಮಾತು ನಾವು ಅವರು ಮಾತಾಡಿದ್ದು ಸುಮಾರು 97ನೇ ಇಸ್ವಿ ಜುಲೈ ತಿಂಗಳು ಇರಬೇಕು. ಆಗಾಗ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಒಳಗೆ ಮಲಗಿದಾಗ ಇದೆಲ್ಲ ಮಾತಾಡಿದ್ವಿ ನಾವು. ಯಾರೋ ಈ ಸುಬ್ರಹ್ಮಣ್ಯ ಮಠ ಸ್ವಾಮಿಗಳು ವಿಚಾರ ಎಲ್ಲ ಮಾಡಿದಾಗ ಅವ್ರು ಹೇಳಿದ್ದರು, ಒಂದು ಘಟನೆ ಋಣಾನುಬಂಧ ಪೂರ್ವಜನ್ಮದ್ದು ಅಂಥೇಳಿ. ಅದು ಮೂಢನಂಬಿಕೆ ಅಲ್ಲ. ಒಬ್ಬರು ಸಿಂಧನೂರು ಅಂಥೇಳಿ, ಸಿಂಧನೂರು ಎಲ್ಲಿದೆ ಹೇಳಿ, ಅದು ಕೊಪ್ಪಳ ಜಿಲ್ಲೆಯಲ್ಲೆಲ್ಲ ಬರುತ್ತೆ, ಅದು ರಾಯಚೂರು ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಒಬ್ಬ ಬ್ಯಾಂಕ್ ಉದ್ಯೋಗಿ, ಇವ್ರಿಗೆ ಅಲ್ಲೆಲ್ಲ ಸಂಚಾರ ಮಾಡ್ತಿದ್ದಲ್ಲ, ಅವನು ಅಲ್ಲೆಲ್ಲರ ಮನೆಗೆ ಹೋಗ್ಬೇಕಾದ್ರೆ ಒಂದು ದಿವಸ ಒಂದು ಮನೆಗೆ ಬಂದು ನಮ್ಮ ಮನೆಗೆ ನೀವು ಬರಬೇಕು. ಬರ್ತೀನಿ, ಯಾರು ಕರೆದ್ರೂ ಹೋಗ್ತಿದ್ರು. ಅವರು ಯಾವ ಜಾತಿ ಕೇಳ್ತಿರ್ಲಿ, ಬರ್ಬೇಕನಪ್ಪ, ಹ್ಞೂ ಆಯಿತು, ಯಾವತ್ತು ಬರೋಣ ಹೇಳು, ಆಯಿತು. ಮನೆಗೆ ಹೋದಾಗ ಎಲ್ಲ ಪೂಜೆ ಗೀಜೆ ಆದಮೇಲೆ ನಿಮ್ಮ ಹತ್ರ ಸ್ವಲ್ಪ ಪ್ರತ್ಯೇಕ ಮಾತಾಡ್ಕೊಂಡು ನಡಿ ಒಂದು ರೂಮಿಗೆ ಹೋದರು. ಅವ್ರು ರೂಮಿಗೆ ಹೋದರೆ ರೂಮ್ನಲ್ಲಿ ಒಂದು ಪೆಟ್ಟಿಗೆ ತೆಗೆದು ತೋರಿಸಿದರೆ ಅವರು ದೊಡ್ಡ ಆಚಾರ್ಯರು, ಬಹಳ ಶ್ರೋತ್ರಿಯರು. ಆ ಕಾಲದಲ್ಲಿ ಹಳೆಯ ಕಾಲದಾಗ ಅವ್ರ ತಂದೆ ಅವರು ಉಪಯೋಗಿಸ್ತಾ ಇದ್ದಿದ್ದು ಒಬ್ಬ ಮುಸ್ಲಿಂ ಫಕೀರನ ಬಟ್ಟೆ. ಮುಸ್ಲಿಂ ಫಕೀರರು ನೋಡಿದಿರಲ್ಲ ನೀವು, ಕೊನೆ ಕಾಲದಲ್ಲಿ ಒಂದು ಹೊಸರಂಗಿ ಅಂಥದ್ದು ಹಾಕ್ಕೊಂಡು ಎಂಥಂಥ ಕೈಲೇನೋ ಹಿಡ್ಕೊಳ್ಳೋದು. ಅದು ಇದು ಯಾಕೆ ಹಿಂಗೆ ಬಂತು, ಇದನ್ನೇನು ಮಾಡಬೇಕು ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಕೂಡ ನಾನು ತೋರಿಸಿಲ್ಲ, ಇದನ್ನು ಒಳಗಿಟ್ಬಿಟ್ಟಿದ್ದೀನಿ ನಮ್ಮಪ್ಪ ಸತ್ತೋದ್ಮೇಲೆ. ಆವಾಗ ಯಾಕಿತ್ತು, ಹಿಂದೆ ಯಾವುದೋ ಊರಲ್ಲಿ ಇದ್ದಾಗ ಎಲ್ಲ ಅವರ ಬೆಳಗಿನ ನಿತ್ಯ ಕರ್ಮಗಳನ್ನೆಲ್ಲ ನಮ್ಮ ಧಾರ್ಮಿಕ ಆದಮೇಲೆ ಈ ವೇಷದಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಬರೋರು. ಅವರು ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಇದೆಲ್ಲ ಹೇಳಿದರು ನನ್ನ ತಂದೆ ನನ್ನ ಹತ್ರ. ಮಂತ್ರಾಲಯಕ್ಕೆ ಯಾವಾಗಲೂ ಹೋಗ್ತಿದ್ರಂತೆ ಅವರು. ಮಂತ್ರಾಲಯಕ್ಕೆ ಹೋದವರೆಲ್ಲ ಆವಾಗ ಈ ಧಾರ್ಮಿಕ ದೃಷ್ಟಿಯಿಂದ ಹೋಗೋರು ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡೇ ಬರಬೇಕು ಅವರು. ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಇಸ್ಲಾಂ ಅಂತೇಳಿ ಒಂದು ಅಕ್ಷರ ಕಾಣೋದಂತೆ ಅವ್ರಿಗೆ, ಹಿಂದಿಲ್ಲ ಏನೋ. ಅನೇಕ ಸಾರಿ ಕಂಡ ಮೇಲೆ ಬಂದು ಗುರುಗಳ ಹತ್ರ ಕೇಳಿದ್ರಂತೆ, ಅದೇನು ನೋಡೋಣಪ್ಪ, ನಿನ್ನ ಗುರುಗಳು ಅಕ್ಷತೆ ಕೊಡ್ತೀನಿ, ನೀ ಸೇವೆ ಮಾಡೋದು ನನಗೆ ಪರಿಹಾರ ಸಿಗುತ್ತೆ ಅಂತ. ಅವ್ರಿಗೆ ಆವಾಗ ಅಲ್ಲಿ ಮಂತ್ರಾಲಯದಲ್ಲಿ ಇವತ್ತಿಗೂ ಪದ್ಧತಿ ಇದೆ. ಅವ್ರಿಗೆ ನಮ್ದು ಏನಾದರೂ ಸಮಸ್ಯೆ ಇದ್ದರೆ ಗುರುಗಳಿಗೆ ಹೇಳಿ ಅವ್ರಿಗೆ ಅಕ್ಷತೆ ತೊಗೊಂಡು ಅಲ್ಲಿ ಸೇವೆ ಮಾಡಿದರೆ ಅವ್ರು ಹೇಳಿದಾಗೆ ನಮಗೆ ಸ್ವಪ್ನದಲ್ಲಿ ಸಂದೇಶ ಆಗತ್ತೆ. ಬಹಳ ಲಕ್ಷಾಂತರ ಜನ ಅನುಭವ ಇದು. ಮಂತ್ರಾಲಯ ಕ್ಷೇತ್ರದಲ್ಲಿ ಮಾತ್ರ ಇದು ಮೂಢನಂಬಿಕೆ ಅಲ್ಲ, ಗೊತ್ತಾಯ್ತಾ. ಅಲ್ಲಿ ಅವರು ಇದು ನೀನು ತೀರಿಸಲೇಬೇಕಾದಂಥ ಋಣ, ನಿನ್ನ ಯಾವುದೋ ಜನ್ಮದಲ್ಲಿ ನೀನು ಈ ರೀತಿ ಇದ್ದೆ, ಈಗ ಈ ಜನ್ಮಕ್ಕೆ ನೀನು ಬಂದಿದ್ದೀಯ, ಆ ಜನ್ಮದ ಋಣ ಇನ್ನೂ ಉಳ್ಕೊಂಬಿಟ್ಟಿದೆ, ನೀ ಅಷ್ಟೆಲ್ಲ ಸತ್ತೋಗಿದ್ದಿ, ಈಗ ಅದನ್ನು ತೀರಿಸ್ಬೇಕು ಅಂತಂದಾಗ ಅವ್ರು ಇರೋವರೆಗೆ ಇದನ್ನು ಮಾಡಿದರು. ಅದನ್ನು ನನ್ನ ಹತ್ರ ಹೇಳಿದ್ದರು. ಅವ್ರು ಹೋದ್ಮೇಲೆ ಇದನ್ನು ಬಿಟ್ಟು ಹೋಗಿದ್ದಾರೆ, ಇದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದನ್ನು. ಆವಾಗ ಯಾವ ಊರಲ್ಲಿ ಇದ್ದ ಇಂಥ ಊರಿಗೆ, ಹಾಗಾದ್ರೆ ಆ ಊರಿಗೆ ಇದನ್ನು ತೊಗೊಂಡು ಹೋಗು. ಯಾರನ್ನು ಕೇಳಿದ್ರು ಉತ್ತರ ಹೇಳಿಲ್ಲಂತೆ. ಕೆಲವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಆತನಿಗೆ ಸಂಕೋಚ, ಯಾಕೆಂದ್ರೆ ಇದು ಹೇಳಬಾರ್ದು, ಆಚಾರ ಅಲ್ಲ ಇವರು. ಆಮೇಲೆ ಅವರು ಆ ಊರಿಗೆ ಹೋಗಿ ಅವರಲ್ಲೊಬ್ಬ ಮುಸ್ಲಿಂ ಮುಖಂಡ ಇರ್ತಾನೆ, ಯಾರೋ ಒಬ್ಬ ಧಾರ್ಮಿಕ ಮುಖಂಡ ಇರ್ತಾರೆ, ಮುತಾಲಿಕರು ಅಂತಲೇ ಹೇಳ್ತಾರೆ. ಅವ್ರಿಗೆ ಕೇಳೋರು ಹೇಳ್ತಾರೆ, ಅವ್ರು ಹೇಳ್ದಂಗೆ ಅದಕ್ಕೆ ಸಂಸ್ಕಾರ ಮಾಡು. ಹೀಗೆ ಮಾಡಿದ್ದು ಇಂಥ ಘಟನೆಗಳು ಅವರ ಮುಂದೆ ಬಂದಾಗ ಇಂಥ ಸರಳವಾದ ಪರಿಹಾರಗಳನ್ನು, ಅದೆಲ್ಲ ಏನು ಈ ಪ್ರತಿಯೊಂದು ಕೂಡ ವಿಶ್ವಧರ್ಮ ದೃಷ್ಟಿ. ನಾವು ಹೇಳ್ತೀವಲ್ಲ ಸೋಷಿಯಲಿಸ್ಟಿಕ್ ಪ್ಯಾಟ್ರನ್ ಅಂಥೇಳಿ, ಇದೇ ಇವತ್ತೆಲ್ಲ ನಕಲಿ ಸೋಷಿಯಲಿಸ್ಟ್, ಅದು ಬೇಡ. ಆ ರೀತಿ ಅವರು ಅವರ ಕಾಲವನ್ನು ಕಳ್ಕೊಂಡು ಹೋದರು. ಇಲ್ಲಿ ಭಾರತೀಯ ಧರ್ಮ ಸಮ್ಮೇಳನಕ್ಕೂ ಅಷ್ಟೇನೆ ಕೊನೆಗೆ ಒಂದು 4-5 ವರ್ಷ ಇಲ್ಲೇ ನಡೆಯೋದು, ಬೇರೆ ಊರಲ್ಲಿ ನಡೀತಿರಲಿಲ್ಲ. ಆವಾಗ ನನಗೆ ಜವಾಬ್ದಾರಿ ಕೊಡೋರು, ಅದಕ್ಕೆ ಬರ್ಬೇಕಲ್ಲ, ಎಲ್ಲರೂ ನೋಡ್ಬೇಕಾದ್ರೆ ಕಾಣಬೇಕಲ್ಲ. ಮೊದಲು ಒಂದು ಸನ್ಯಾಸಿಗಳು, ಮಠಾಧಿಪತಿಗಳು, ಅವನು ಯಾವ ಜಾತಿಯನ್ನು ಬೇಕಾರಾಗಲಿ, ಜಾತಿ ಗೀತಿ ಕೇಳಬಾರ್ದು, ಎಲ್ಲ ಜಾತಿಯರು ಸ್ವಾಮಿಗಳಾಗಿದ್ದಾರೆ. ಕಾವಿ ಹಾಕಿದ್ದಾರೆ ಅಂತ ಆದರೆ ಕಾವಿ ಹಾಕಿದ ಮೇಲೆ ಅವನು ಯಾವ ಕೇಸರಿ ಬಟ್ಟೆ ಹಾಕಿದ ಅವನಿಗೆ ಯಾವುದೋ ಪೂರ್ವಜನ್ಮದ ಒಂದು ಯೋಗ ಇರುತ್ತೆ. ಅವನ ಜಾತಿ ಮುಖ್ಯ ನಮಗಲ್ಲ. ವಾಲ್ಮೀಕಿ ಯಾವ ಜಾತಿ, ಕನಕದಾಸ ಯಾವ ಜಾತಿ, ಅವರೆಲ್ಲ ಮುಂದೆ ದೊಡ್ಡವರಾದರು. ಅವ್ರನ್ನ ಆಮಂತ್ರಿಸು ಅಂತ ಹೇಳೋರು. ನಾವು ಕರೆದು ಬರ್ತಿದ್ವಿ. ಅಂಥವ್ರು ಬೇಕಾದಷ್ಟು ಜನ, ಅವ್ರು ಯಾರೋ ಕುರುಬರು ಸ್ವಾಮಿಯರು ಬರೋರು, ಇನ್ಯಾರ್ದೋ ಸ್ವಾಮಿಯರು ಬರೋರು. ಇಲ್ಲೆಲ್ಲ ಇದ್ದರು, ಅವ್ರು ತೀರ್ಕೊಂಡ್ಬಿಟ್ರು. ಅವರು ಕೃಪಾನಂದರು ಅಂತೇಳಿ ಈ ಹರಿಹರದಲ್ಲಿದ್ದರು ಅವರು ಕೃಪಾನಂದ ಭಾರತಿ ಅಂತ ಕುರುಬರಂತ. ಭಾಳ ಸರಳವಾದ ವ್ಯಕ್ತಿಗಳು ಅವರೆಲ್ಲ. ಅವ್ರು ಎಷ್ಟು ಅಭಿನಯ, ಅಪ್ಪಾಜಿ ಅಂತ ಕರೆಯೋರು ಗುರೂಜಿಗೆ. ಅವರು ಅಪ್ಪಾಜಿ ಅವ್ರ ಕಾರ್ಯ ನಾವೇ ಮಾಡಬೇಕು, ಅವರು ಮಾಡ್ತಿದ್ದಾರೆ ಅಂತಂದಾಗ ನಾವು ಬರ್ತೀನಿ, ನಡಿಯಪ್ಪ, ನಿಮ್ಗೇನು ವ್ಯವಸ್ಥೆ ಮಾಡಬೇಕು, ಕಾರು ಅದೆಲ್ಲ ಏನು ಬೇಡ, ನಡಿ, ನಾನು ಬರ್ತೀನಿ, ಅದೊಂದು ತಿಳಿಸ್ಬಿಡು, ಎಲ್ಲಿ ಇಂಥ ಊರಾಗ ನಾನು ಇರ್ತೀನಿ ತಿಳಿಸ್ಬಿಡು. ಆದರೂ ಅವರಿಗೆ ಗೌರವದಿಂದ ಕರೆಸಿ
ಅವ್ರು ಬಂದು ಹೋಗಲಿಕ್ಕೆ ವ್ಯವಸ್ಥೆ, ಅವ್ರದ್ದೇ ಕಾರಿದ್ರೆ ಪೆಟ್ರೋಲ್ ಖರ್ಚು. ನಮ್ಗೆ ಹೇಳೋರು, ನಾವು ಹೋದಾಗ ಅವ್ರು ಯಾವ ಊರಿಂದ ಬರಬೇಕು, ಎಷ್ಟು ಕಿಲೋಮೀಟ್ರ್ ಆಗ್ತದೆ, ಅವ್ರ ಸ್ವಂತ ಕಾರ್ನಲ್ಲಿ ಬಂದರೆ ಎಷ್ಟು ಪೆಟ್ರೋಲ್ ಬೇಕಾಗತ್ತೆ, ಲೆಕ್ಕ ಹಾಕೊಂಬರ್ಬೇಕು. ನಾವು ಒಂದು ಕವರ್ನಾಗಿಟ್ಟು ಅವ್ರಿಗೆ ಕೊಟ್ಬಿಡೋದು. ಅವ್ರ ಕೈಲೇ ಕೊಡುವ, ಬೇರೆಯವ್ರ ಕೈಲಿ ಕೊಡಬೇಡ, ಡ್ರೈವರ್ ಕೈಲಿ ಕೊಡಬೇಡ ಅನ್ನೋರು. ಹೀಗೆ ಒಂದು ಸಾಮಾನ್ಯ ವಿಚಾರದಲ್ಲೂ ಕೂಡ ಭಾಳ ಸೂಕ್ಷ್ಮವಾಗಿ ಅವರು ನೋಡ್ತಾಯಿದ್ರು. ಯಾಕೆಂದರೆ ಒಬ್ಬರು ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅವೆಲ್ಲ ಇಲ್ಲ. ಹೀಗೆ ಅವರ ಜೊತೆಗೆ ಒಡನಾಟ ಬೇಕಾದಷ್ಟಿದೆ. ಇಂಥದ್ದು ಹೇಳ್ತಾ ಹೋದರೆ ಗೊತ್ತಾಯ್ತಾ, ಅದೇನು ಮುಗಿಯೋದಿಲ್ಲ. ಒಟ್ಟಿನ ಮೇಲೆ ಏನಿತ್ತು ಅಂತಂದರೆ, ಈ ಈ ಈ ಕ್ಷೇತ್ರ ಅವರ ಆದರ್ಶಗಳನ್ನೇ ಜನಕ್ಕೆ ಕೊಡಬೇಕು. ಅವರು ಆ ಗುರಿ ಇಟ್ಕೊಂಡಿದ್ದಾರೆ. ಇವತ್ತು ಅದು ನಡೀತಾ ಇದೆ, ನಡಿಬೇಕು. ಆ ದೃಷ್ಟಿ ಅವರಿಗಿತ್ತು. ಶ್ರೀ ರಾಘವೇಂದ್ರ ಗುರುಜಿ ಮನಸಾ ಸ್ಮರಾಮಿ.